ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕುಷ್ಠರೋಗ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಚರ್ಮ ರೋಗ ತಜ್ಞರು ಹಾಗೇನೆ ಸಲಹೆಗಾರರಾಗಿರುವಂತಹ ಡಾಕ್ಟರ್ ರಾಹುಲ್ ನಾಯಕ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಕುಷ್ಠರೋಗ ಅಂದಾಕ್ಷಣ ಸಾಕಷ್ಟು ಜನ ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಕೆಲವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಇದೊಂದು ಕರ್ಮ ಫಲ, ಹಾಗೇನೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಕರ್ಮ ಈ ಜನ್ಮದಲ್ಲಿ ಈ ರೀತಿಯಾಗಿ ಕಾಡತ್ತೆ ಅನ್ನುವಂತಹ ಭಾವನೆ ಕೂಡ ಇದೆ. ಇನ್ನು ಭಾರತದಲ್ಲಿ ಒಂದು ಟೈಮಲ್ಲಿ ಕುಷ್ಠರೋಗ ಅನ್ನೋದು ವ್ಯಾಪಕವಾಗಿ ಹರಡಿದಂಥ ರೋಗ ಕೂಡ ಹೌದು. ಹಾಗಿದ್ರೆ ನಿಜವಾಗಿ ಕೂಡ ಇನ್ನು ವೈದ್ಯರು ಹೇಳುವ ಮೂಲಕ ಹೇಳೋದಾದ್ರೆ ಅವರು ಅದು ಚರ್ಮಕ್ಕೆ ಸಂಬಂಧಿಸಿದ ರೋಗ ಅಂತಲೂ ಹೇಳ್ತಾರೆ. ಹಾಗಿದ್ರೆ ನಿಜವಾಗಿಯೂ ಇದೊಂದು ಚರ್ಮ ರೋಗವಾ, ಇಲ್ಲ ಏನಿದು ಕುಷ್ಠರೋಗ ಅಂದರೆ ಯಾಕೆ ಬರುತ್ತೆ, ಈ ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಚರ್ಮ ರೋಗ ಅನ್ನುವಂಥದ್ದು ಇಂದಿನ ಒಂದು ಸಮಾಜದಲ್ಲಿ ಇದೆಯಾ, ಹೇಗೆ ಮುಂಚೆ ಮಾತ್ರ ಇದ್ದಿದ್ದ ಹೇಗೆ ಅಂತ? ಹೌದು, ಈಗ ಕುಷ್ಠರೋಗ ಅನ್ನುವಂಥದ್ದು ನಾವು ನೋಡಿದಾಗೆ ವೇದ ಉಪನಿಷತ್ಗಳಲ್ಲಿ ಸಹ ಇದರದ್ದು ಉಲ್ಲೇಖ ಇದೆ. ಸೊ ಹಾಗಾಗಿ ಇದು ಸಾವಿರಾರು ವರ್ಷಗಳಿಂದ ಇರುವಂಥ ಕಾಯಿಲೆ. ಸೊ ಈಗ ಕುಷ್ಠರೋಗ ಅನ್ನೋಂಥದ್ದು ಇವತ್ತಿನವರೆಗಿದೆ. ಬಟ್ ಮುಂಚೆ ಇದಕ್ಕೆ ಗುಣ ಇರಲಿಲ್ಲ. ಅಂದರೆ ಸುಮಾರು ರೀತಿಯ ಗುಣ ಮಾಡ್ತಿದ್ರು ಜನ. ಬಟ್ ಕೆಲವರು ಹೆದರ್ಕೊಂಡು ಗುಣವೇ ಮಾಡ್ತಾರೆ, ಅಂದರೆ ಟ್ರೀಟ್ಮೆಂಟ್ ತಗೊಳ್ತಾ ಇರಲಿಲ್ಲ. ಬಟ್ ಇಂದಿನ ದಿನದಲ್ಲಿ ಡಯಾಗ್ನೋಸಿಸ್ ಇದೆ ಮತ್ತು ಅದಕ್ಕೆ ಗುಣ ಸಹ ಇದೆ. ಸೊ ಹಾಗಾಗಿ ಇದು ಹೆದರುವಂಥದ್ದು ಏನು ಕಾಯಿಲೆ ಅಲ್ಲ ಇದು. ಓಕೆ, ಹಾಗಿದ್ರೆ ನಿಜವಾಗಿ ಕುಷ್ಠರೋಗ ಅಂದ್ರೆ ಏನು ಅಂತ? ಓಕೆ, ಕುಷ್ಠರೋಗ ಮುಂಚೆ ಎಣಿಸ್ತಾ ಇದ್ದಾಗೆ ಶಾಪ ಅಲ್ಲ, ಅಥವಾ ಇದು ನಮ್ಮ ಪಿತರಾರ್ಜಿತ ಇದು ಪಾಪ ಅಲ್ಲ. ಸೊ ಇದೊಂದು ಈಗ ಸಿಂಪಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ, ಲೆಪ್ರೆ ಅನ್ನುವಂಥ ಒಂದು ಕ್ರಿಮಿ, ಅಂದರೆ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಇದು. ಸೊ ಇದರಲ್ಲಿ ಮೇನ್ ಆಗಿ ಚರ್ಮ ಮತ್ತು ನರಗಳ ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಮತ್ತು ಇದು ತುಂಬ ನಿಧಾನವಾಗಿ ಹೋಗುವಂಥ ಕಾಯಿಲೆ, ತುಂಬ ಒಮ್ಮೆಲೆ ಬರುವಂಥ ಕಾಯಿಲೆ ಅಲ್ಲ. ಸೊ ಈಗ ಜನರು ನೋಟಿಸ್ ಮಾಡಿರೋದಿಲ್ಲ ಅಷ್ಟೇ. ಇದು ಹಾಗಾಗಿ ಇದೊಂದು ಸಿಂಪಲ್ ಬ್ಯಾಕ್ಟೀರಿಯಾ. ಈಗ ನಮಗೆ ಕೆಮ್ಮು, ಶೀತ, ಜ್ವರ ಬಂದಾಗ ಹೇಗೆ ನಮಗೆ ಈಗ ಕ್ರಿಮಿಯಿಂದ ಬರ್ತದೆ, ಅದೇ ರೀತಿ ಲೆಪ್ರಸಿ ಅನ್ನೋದು ಕೂಡ, ಅಥವಾ ಕುಷ್ಠರೋಗ ಅನ್ನೋದು ಕೂಡ ಈ ಕ್ರಿಮಿಯಿಂದ ಬರುವಂಥ ಕಾಯಿಲೆ. ಓಕೆ, ಇನ್ನು ಕೆಲವರ ಭಾವನೆ ಏನಂದ್ರೆ, ಅಯ್ಯೋ ಕುಷ್ಠರೋಗ ಬಂದರೆ ನಮಗೆ ವಾಸಿ ಆಗೋದು ಇಲ್ಲ, ಕೈಕಾಲೆಲ್ಲ ಕಟ್ಟಾಗತ್ತೆ, ಬೆರಳುಗಳೆಲ್ಲ ಹೋಗುತ್ತೆ ಅಂತ. ನಿಜವಾಗಿ ಕುಷ್ಠರೋಗಕ್ಕೆ ಭಯಪಡುವ ಅಗತ್ಯ ಇದೆಯಾ ಹೇಗೆ? ಈಗ ನಾವು ಕುಷ್ಠರೋಗವನ್ನು ಎಷ್ಟು ಬೇಗ ಪತ್ತೆ ಹಚ್ಚಿ ಅದಕ್ಕೆ ಮಾಡುವಂಥ ಪರೀಕ್ಷೆಗಳನ್ನ ಮಾಡಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡ್ತೇವೆ, ಅಲ್ಲಿವರೆಗೂ ಭಯ ಇರೋದಿಲ್ಲ. ಈಗ ನೆಗ್ಲೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಆಗದಿದ್ದಾಗ, ಅದು ನಿಧಾನ ಪ್ರೊಸೀಡ್ ಆದಾಗ ಹೌದು ಅದರಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನೋದು ಇರ್ತದೆ. ಈಗ ನಮಗೀಗ ಹೇಗೆ ಹುಷಾರಿಲ್ಲದಿದ್ದಾಗ ಟ್ರೀಟ್ಮೆಂಟ್ ಮಾಡದಿದ್ರೆ ಹೇಗೆ ಅದು ವರ್ಷಾಗ್ತಾ ಹೋಗ್ತದೆ, ಕುಷ್ಠರೋಗ ಸಹ ಹಾಗೆ. ಶುರುವಿನಲ್ಲಿ ತುಂಬ ಸೈಲೆಂಟ್ ಕಾಯಿಲೆ, ಏನು ಪಾಪದ ಕಾಯಿಲೆ. ಬಟ್ ನಾವು ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡದಿದ್ದಾಗ ಇದು ಸಹ ಪ್ರಾಬ್ಲಮ್ ಕೊಡ್ತದೆ. ಓಕೆ, ಅಂದರೆ ಒಂದು ಟೈಮಲ್ಲಿ ಭಾರತದಲ್ಲಿ ಅತೀವವಾಗಿ ಕಾಡಿದಂತಹ ಈ ಕುಷ್ಠರೋಗ ಇಂದಿಗೂ ಕೂಡ ಕಾಣಿಸುತ್ತೆ ಕೆಲವೊಂದು ಕಡೆಗಳಲ್ಲಿ. ಇನ್ನು ಇದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿರುತ್ತೆ? ಸೊ ಲಕ್ಷಣಗಳಂತ ಹೇಳಿದರೆ, ಇದರಲ್ಲಿ ಕಾಮನ್ ಆಗಿ ನೋಡಿರೋದು, ಈಗ ಸುಮಾರು ಜನ ಮೂವಿಯಲ್ಲೆಲ್ಲ, ಈ ಚಲನಚಿತ್ರಗಳಲ್ಲೆಲ್ಲ ಇದರ ಬಗ್ಗೆ ಸುಮಾರು ಕಡೆ ತೋರಿಸಿದ್ದಾರೆ. ಈಗ ಉಪೇಂದ್ರ ಅವರದ್ದು ರಕ್ತ ಕಣ್ಣೀರು, ಹಾಗೆ ಆ ಚಿತ್ರಗಳಲ್ಲಿ ತೋರಿಸಿರೋದು ತುಂಬ ಎಂಡ್ ಸ್ಟೇಜ್. ಸೊ ಅವರಿಗೆ ಬೆರಳೆಲ್ಲ ಇರೋದಿಲ್ಲ, ಅದೆಲ್ಲ ಎಂಡ್ ಸ್ಟೇಜ್. ಸೊ ಈಗ ಜನರ ಮನಸ್ಸಿನಲ್ಲಿ ಕುಷ್ಠರೋಗ ಅಂದ ಕೂಡಲೇ ಫಸ್ಟ್ ಬರೋದೇ ಅದು, ಕೈ ಇರೋದಿಲ್ಲ, ಕಾಲಿರೋದಿಲ್ಲ, ಬೆರಳೆಲ್ಲ ಸಣ್ಣದಾಗಿರ್ತದೆ ಹಾಗೆ. ಬಟ್ ಆ್ಯಕ್ಚುಲಿ ಕುಷ್ಠರೋಗ ಶುರುವಾಗುವಾಗ ಸಿಂಪಲ್ ಒಂದು ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ ಅಥವಾ ತಾಮ್ರ ಬಣ್ಣದ ಮಚ್ಚೆ, ಸೊ ಈ ಥರ ಚರ್ಮದ ದೇಹದಲ್ಲಿ ಕಾಣಿಸ್ಕೊಳ್ತದೆ. ಮತ್ತು ಇದರ ಮೇಲೆ ಸ್ಪರ್ಶ, ಅಂದರೆ ಸಂವೇದನತೆ ಅಂತ ಏನು ಹೇಳ್ತೀವಿ, ಸೆನ್ಸೇಷನ್ ಅನ್ನೋದು ಕಡಿಮೆ ಆಗಿರ್ತದೆ, ಇಲ್ಲದ್ರೆ ಕಂಪ್ಲೀಟ್ಲಿ ಆಬ್ಸೆಂಟ್ ಆಗಿರ್ತದೆ. ಮತ್ತು ಇನ್ನು ಕೆಲವು ಜನರಲ್ಲಿ ಎಂಡ್ ಸ್ಟೇಜಸ್ನಲ್ಲಿ, ನಾವು ಈಗ ಮೂವಿನಲ್ಲಿ ಏನು ನೋಡಿದ್ವಲ್ಲ, ಸೊ ಕೈ ಇರೋದಿಲ್ಲ, ಕಾಲಿರೋದಿಲ್ಲ, ಇದೆಲ್ಲ ಎಂಡ್ ಸ್ಟೇಜಸ್ಸಲ್ಲಿ ಆಗುವಂಥದ್ದು. ಇನ್ನು ಕುಷ್ಠರೋಗ ಅಂದ ತಕ್ಷಣ ನೀವು ಹೇಳಿದ್ರೆ ಮಚ್ಚೆಗಳು ಬರುತ್ತೆ ಅಂತ. ಹಾಗಿದ್ರೆ ಈಗ ಎಲ್ಲ ಮಚ್ಚೆಗಳು ಕೂಡ ಇದಕ್ಕೆ ಸಂಬಂಧಿಸಿದೆಯಾ? ಇಲ್ಲ, ಹೌದು. ಈಗ ಮಚ್ಚೆ ಅಂತ ಹೇಳಿದರೆ, ಈಗ ಬಿಳಿ ಮಚ್ಚೆ ಬರಲಿಕ್ಕೆ ಅಥವಾ ಕೆಂಪು ಮಚ್ಚೆ ಬರಲಿಕ್ಕೆ ಸುಮಾರು ಕಾರಣಗಳಿದೆ. ಈಗ ಬಿಳಿ ಮಚ್ಚೆ ತೊನ್ನು ರೋಗ, ವಿಟಿಲಿಗೋ ಅಂತ ಹೇಳ್ತೇವೆ, ಅದರಲ್ಲಿ ಬರ್ತದೆ. ಚಿಬ್ಬ, ಈಗ ಸಿಂಪಲ್ ಫಂಗಲ್ ಇನ್ಫೆಕ್ಷನ್, ಅದರಲ್ಲಿ ಕೂಡ ಬಿಳಿ ಮಚ್ಚೆ ಬರ್ತದೆ. ಬಟ್ ಮೇನ್ ಡಿಫರೆನ್ಸ್ ಈಗ ಕುಷ್ಠರೋಗದ ಮಚ್ಚೆಗೆ ಮತ್ತು ನಮ್ಮ ಬೇರೆ ಕಾಯಿಲೆ ಮಚ್ಚೆಗಳಿಗೆ ಇರೋ ಡಿಫರೆನ್ಸ್ ಅಂತ ಹೇಳಿದರೆ ಸೆನ್ಸೇಷನ್. ಬೇರೆ ಎಲ್ಲ ಕಾಯಿಲೆಗಳಲ್ಲಿ ಸೆನ್ಸೇಷನ್ ಹಾಳಾಗೋದಿಲ್ಲ, ಯಾಕೆಂದರೆ ಕುಷ್ಠರೋಗದಲ್ಲಿ ಮಾತ್ರ ನರ ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಯಾವಾಗ ನರ ಇನ್ವಾಲ್ವ್ಮೆಂಟ್ ಇರ್ತದೆ, ಆಗ ಆ ಚರ್ಮದ ಸೆನ್ಸೇಷನ್ ಅಥವಾ ಸಂವೇದನತೆ ಕೂಡ ಕಡಿಮೆ ಆಗ್ತದೆ.
ಮತ್ತು ಈಗ ಕೆಂಪು ಮಚ್ಚೆ ಅಂತ ನೋಡೋದಾದರೆ ಈಗ ಸುಮಾರು ಕಾಯಿಲೆಗಳು ಉಂಟು, ಸೋರಿಯಾಸಿಸ್ ಅನ್ನೋ ಕಾಯಿಲೆ ಎಲ್ಲ ಉಂಟು. ಇದರಲ್ಲಿ ಕೂಡ ಕೆಂಪು ಮಚ್ಚೆ ಇರ್ತದೆ. ಬಟ್ ಅಗೇನ್ ಇದರಲ್ಲಿ ಕೂಡ ಸೆನ್ಸೇಷನ್ ಅನ್ನೋದು ಲಾಸ್ ಇರೋದಿಲ್ಲ. ಸೊ ಬೇರೆ ರೋಗಗಳಿಗೆ ಕಂಪೇರ್ ಮಾಡಿದರೆ ಕುಷ್ಠರೋಗದಲ್ಲಿ ಒಂದು ಸ್ಟ್ಯಾಂಡಿಂಗ್ ಔಟ್ ಫೀಚರ್ ಅಂತ ಹೇಳಿದರೆ ಲಾಸ್ ಆಫ್ ಸೆನ್ಸೇಷನ್. ಇನ್ನು ಕುಷ್ಠರೋಗ ಅಂದಾಕ್ಷಣ ಅಯ್ಯೋ ಸ್ಪರ್ಶ ಮಾಡಿದ್ರೇನೋ ಬರುತ್ತೆ, ಈ ಥರ ಎಲ್ಲ ಯೋಚನೆಗಳಿರುತ್ತೆ. ಇದು ನಿಜವಾ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಕುಷ್ಠರೋಗ ಸುಮ್ಮನೆ ಸ್ಪರ್ಶಿಸಿದರೆ ಅಥವಾ ಮುಟ್ಟಿದರೆ ಎಲ್ಲ ಹರಡುವಂಥ ಕಾಯಿಲೆ ಅಲ್ಲ. ಸೊ ಇದು ಈಗ ನಾವು ಡೈಲಿ ಈಗ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ತುಂಬ ಲೆಪ್ರಸಿ ಪೇಷಂಟ್ಸನ್ನು ನೋಡ್ತೇವೆ. ಸೊ ನಾವು ಆಲ್ಮೋಸ್ಟ್ ಡೈಲಿ ಬೆಳಗ್ಗೆ ಆದರೆ ಲೆಪ್ರಸಿ ಪೇಷಂಟ್ಸ್ ಒಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡ್ತೇವೆ, ಅವರನ್ನು ಮುಟ್ತೇವೆ, ಅವರನ್ನು ನೋಡ್ತೇವೆ. ನಾವು ಎಂತ ಹಾಕೋದಿಲ್ಲ, ಗ್ಲೌಸ್ ಏನು ಅಂದರೆ ಯಾಕಂದರೆ ನಮಗದು ಗೊತ್ತಿದೆ, ಇದು ಮುಟ್ಟಿದ ಕೂಡಲೇ ಬರುವುದಿಲ್ಲ ಅಂತೇಳಿ ಗೊತ್ತಿದೆ. ಬಟ್ ಜನರು ಏನಂತ ಭಾವಿಸ್ತಾರೆ ಅಂತ ಹೇಳಿದರೆ ಮುಟ್ಟಿದ ಕೂಡಲೇ ಬರುವಂಥ ಕಾಯಿಲೆ ಅಂತ ಹೇಳಿ ಅವರನ್ನು ದೂರ ಇಡೋದು ಅದೆಲ್ಲ ಮಾಡ್ತಾರೆ. ಬಟ್ ಲೆಪ್ರಸಿ ಮುಟ್ಟಿ ಬರುವಂಥ ಕಾಯಿಲೆ ಅಲ್ಲ, ಉಸಿರಾಡಿ ಬರುವಂಥ ಕಾಯಿಲೆ. ಅದು ಕೂಡ ಈಗ ಒಮ್ಮೆ ಯಾರೋ ಲೆಪ್ರಸಿ ಪೇಷಂಟ್ ಅಥವಾ ಕುಷ್ಠರೋಗದ ಪೇಷಂಟ್ ನಮ್ಮ ಬದಿಯಲ್ಲಿ ಹೋಗುವಾಗ ಅವರ ಗಾಳಿಯನ್ನು ನಾವು ಏನಾದರೂ ಶ್ವಾಸ ತಗೊಂಡ್ರೆ ಬರ್ತದೆ ಅಂತ ಕೂಡ ಅಲ್ಲ. ಲಾಂಗ್ ಡ್ಯೂರೇಷನ್ ಅಂದರೆ ಕ್ರಾನಿಕ್ ಎಕ್ಸ್ಪೋಜರ್. ಈಗ ಒಂದೇ ಪೇಷಂಟ್ನ ಒಟ್ಟಿಗೆ ಸುಮಾರು ಸಮಯ ಇದ್ದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಇದ್ದರೆ ಅಷ್ಟೇ ನಮಗೆ ಬರ್ತದೆ. ಇಲ್ಲದಿದ್ದರೆ ನಾನೀಗ ಒಬ್ಬ ಇಮ್ಯೂನ್ ಸಿಸ್ಟಮ್ ನಾರ್ಮಲ್ ಅಥವಾ ಸ್ಟ್ರಾಂಗ್ ಇರೋ ವ್ಯಕ್ತಿ ಇನ್ನೊಬ್ಬ ಲೆಪ್ರಸಿ ಪೇಷಂಟ್ ಒಟ್ಟಿಗೆ ಇದ್ದರೂ ಕೂಡ ಎಷ್ಟು ವರ್ಷ ಆದರೂ ಕೂಡ ಅವ್ರಿಗೆ ಬರುವುದಿಲ್ಲ. ಹಾಗಿದ್ರೆ ಇದು ಬರಲಿಕ್ಕೆ ಯಾವೆಲ್ಲ ಕಾರಣಗಳಿವೆ ಅಂತ? ಮೇನ್ ಇದು ನಮ್ಮ ಕೈಯಲ್ಲಿ ಇರುವಂಥದ್ದಲ್ಲ ಆ್ಯಕ್ಚುಲಿ. ಓಕೆ, ಈಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೇವಲ್ಲ, ಸೊ ಕೆಲವರ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರ್ತದೆ. ಈಗ ಇನ್ಫೆಕ್ಷನ್ ಬಂದ ಕೂಡಲೇ ಇಮ್ಯೂನ್ ಸಿಸ್ಟಮ್ ಅದನ್ನು ಫೈಟ್ ಮಾಡ್ತದೆ. ಕೆಲವರ ಇಮ್ಯೂನ್ ಸಿಸ್ಟಮಿಗೆ ಈ ಲೆಪ್ರಸಿ ಅನ್ನೋ ಕ್ರಿಮಿಯನ್ನು ಲೆಪ್ರೆ ಅನ್ನೋ ಕ್ರಿಮಿಯನ್ನು ಫೈಟ್ ಮಾಡುವ ಎಬಿಲಿಟಿ ಇರೋದಿಲ್ಲ. ಸೊ ಹಾಗಾದಾಗ ಅವರ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಇರೋ ಕಾರಣದಿಂದ ಅವರಿಗೆ ಕಂಪ್ಲೀಟ್ ಲೆಪ್ರಸಿ ಅನ್ನೋದು ಕಾಣಿಸ್ಕೊಳ್ತದೆ. ಸೊ ಕುಷ್ಠರೋಗ ಅನ್ನೋದು ಕಾಣಿಸ್ಕೊಳ್ತದೆ. ಓಕೆ, ಇವಾಗ ಹೇಳಿದ್ರೆ ಉಸಿರಾಟದಿಂದ ಇದು ಬರುತ್ತೆ ಅಂತ. ಹಾಗಿದ್ರೆ ಇನ್ನು ಅವರ ಜೊತೆಗೆ ಊಟ ಮಾಡಿದ್ರೆ ಇಲ್ಲ ಕುಳಿತುಕೊಂಡ್ರೆ ಎಲ್ಲ ಹರಡುವಂತಹ ಚಾನ್ಸಸ್ ಇಲ್ಲ. ನಾ ಹೇಳಿದಾಗೆ ಒಂದೆರಡು ಸತಿ ಅಥವಾ ರೆಗ್ಯುಲರ್ ಆಗಿ ಮಾಡಿದ್ರೂ ಕೂಡ ಇದು ಹಾಗೆ ಒಬ್ಬರಿಂದ ಒಬ್ರಿಗೆ ಹರಡುವಂಥ ಕಾಯಿಲೆ ಅಲ್ಲ. ಪ್ರೊಲಾಂಗ್ಡ್ ಡ್ಯೂರೇಷನ್ ಅಂದರೆ ಏನಿದ್ರು 2 to 3 years ಅಥವಾ 2 to 7 years ಅಂತ ಹೇಳ್ತೇವೆ ನಾವು, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಅವರೊಟ್ಟಿಗೆ ಈ ಥರ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ನಲ್ಲಿ ಇದ್ದು ಅವರ ಇನ್ನೊಬ್ಬರ ಇಮ್ಯೂನ್ ಸಿಸ್ಟಮ್ ವೀಕ್ ಇದ್ದಾಗ ಆಗ ಹರಡೋ ಚಾನ್ಸ್ ಇರ್ತದೆ. ಸೊ ಈಗ ನಿಮಗೆ ಪರಿಚಯ ಇರೋ ಯಾರೋ ಒಬ್ಬ ಕುಷ್ಠರೋಗ ಇರುವ ಪೇಷಂಟನ್ನು ನೀವು ಸುಮ್ಮನೆ ಮಾತಾಡಿಸಿದ್ರೆ, ಅವರೊಟ್ಟಿಗೆ ಕೂತ್ಕೊಂಡು ಅವರೊಟ್ಟಿಗೆ ಸಮಯ ಸ್ಪೆಂಡ್ ಮಾಡಿದರೆ ನಿಮಗೆ ಈ ಕಾಯಿಲೆಗಳು ಹರಡುತ್ತಿಲ್ಲ. ಓಕೆ, ಇವಾಗ ಕುಷ್ಠರೋಗ ಇದ್ದವರು ಅಕ್ಕಪಕ್ಕ ಇದ್ರೆ ಏನೂ ಆಗಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ಅಕಸ್ಮಾತ್ ಆಗಿ ಒಬ್ಬರಿಗೆ ಬಂದರೆ ಕುಟುಂಬದಲ್ಲಿ ಅದು ಇನ್ನೊಬ್ಬರಿಗೆ ಪಾಸ್ ಆಗುವಂಥ ಚಾನ್ಸಸ್ ಇದೆಯಾ, ವಂಶ ಪಾರಂಪರ್ಯವಾಗಿ ಬರುವಂಥ? ಓಕೆ, ಇದು ಹಾಗೆ ನಾನು ಆಗ ಹೇಳಿದಾಗ ವಂಶ ಪಾರಂಪರಿಕ ಅಂದರೆ ಜೆನೆಟಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಜೆನೆಟಿಕ್ ಡಿಸೀಸಸ್ ಜೀನ್ಸ್ನಲ್ಲಿ ಬರುವಂಥದ್ದು. ಲೆಪ್ರಸಿ ಫಸ್ಟ್ ಆಫ್ ಆಲ್ ಜೆನೆಟಿಕ್ ಡಿಸೀಸ್ ಅಲ್ಲ, ಲೆಪ್ರಸಿ ಈಸ್ ಎ ಇನ್ಫೆಕ್ಷನ್. ಸೊ ಇನ್ಫೆಕ್ಷನ್ ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಇದು ಫ್ಯಾಮಿಲಿಯಲ್ಲಿ ಇರುವವರಿಗೂ ಬರ್ತದೆ, ಫ್ಯಾಮಿಲಿಯಿಂದ ಆಚೆ ಇರೋರಿಗೂ ಕೂಡ ಬರೋ ಸಾಧ್ಯತೆ ಇರ್ತದೆ. ಬರೋ ಸಾಧ್ಯತೆ ಇರ್ತದೆ. ಯಾಕಿದ್ರೆ ಫ್ಯಾಮಿಲಿಯಲ್ಲಿ ಇದ್ದಾಗ ಒಂದು ಮನೆಯಲ್ಲಿ ಎಲ್ಲ ಬಂದಿರ್ತಾರಲ್ಲ, ಸೊ ಹಾಗಾಗಿ ಲಾಂಗ್ ಡ್ಯೂರೇಷನ್. ಈಗ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ವರ್ಷಾನ್ಗಟ್ಟಲೆ ಒಟ್ಟಿಗೆ ಇರ್ತಾರೆ. ಸೊ ನ್ಯಾಚುರಲಿ ಒಬ್ಬರಿಂದ ಒಬ್ಬರಿಗೆ ಒಡನಾಟ ಇದ್ದಾಗ ಹರಡೋ ಚಾನ್ಸಸ್ ಇರ್ತದೆ. ಇನ್ನು ಚರ್ಮದಲ್ಲಿ ಕೆಲವೊಂದು ಪ್ಯಾಚಸ್ ಆದರೆ ಇದರ ಲಕ್ಷಣ ಅಂತ ಹೇಳಿದ್ರಿ. ಹಾಗಿದ್ರೆ ಯಾವೆಲ್ಲ ರೀತಿಯ ಪ್ಯಾಚಸ್ ಇದಕ್ಕೆ ಕಾರಣ ಆಗುತ್ತೆ? ಅಂದರೆ ಅದೇ ಪ್ಯಾಚಸ್ ಕಾರಣ ಅನ್ನೋದಕ್ಕಿಂತ ಈಗ ಕುಷ್ಠರೋಗದಿಂದ ಈ ಪ್ಯಾಚಸ್ ಬರುವಂಥದ್ದು. ಸೊ ನಾ ಆಗ ಹೇಳಿದಾಗ ಬಿಳಿ ಮಚ್ಚೆ ಅಂದರೆ ಬಿಳಿ ಅಂದರೆ ತುಂಬ ಬಿಳಿ ಇರೋದಿಲ್ಲ, ಸ್ವಲ್ಪ ನಾರ್ಮಲ್ ಸ್ಕಿನ್ನಿಗಿಂತ ಚೂರು ಲೈಟ್ ಟೋನ್ ಇರ್ತದೆ. ಮತ್ತು ಇನ್ನೂ ಒಂದು ಕೆಂಪು ಮಚ್ಚೆಗಳು. ಈಗ ಈ ಮಚ್ಚೆ ತುಂಬ ಕ್ಲಿಯರ್ ಆಗಿರ್ತದೆ, ಇಲ್ಲದೆ ತುಂಬ ವೇಗ್ ಆಗಿರ್ತದೆ, ಅಂದರೆ ಕಂಪ್ಲೀಟ್ ಕ್ಲಿಯರ್ ಇರೋದಿಲ್ಲ, ಎಲ್ಲ ನಾರ್ಮಲ್ ಸ್ಕಿನ್ ಒಟ್ಟಿಗೆ ಮರ್ಜ್ ಆದಾಗಿರ್ತದೆ. ಮತ್ತು ಇನ್ನೊಂದು ತಾಮ್ರ ಬಣ್ಣದ್ದು ತುಂಬ ಟಿಪಿಕಲ್ ಅಂತ ಹೇಳ್ತೇವೆ. ಬೇರೆ ಯಾವ ಕಂಡೀಷನ್ನಲ್ಲಿ ಅಷ್ಟು ತಾಮ್ರ ಬಣ್ಣದ ಮಚ್ಚೆ ಕಾಣಲಿಕ್ಕೆ ಸಿಗೋದಿಲ್ಲ. ಮತ್ತು ಆ ಮಚ್ಚೆಗಳ ಮೇಲಿರೋ ಕೂದಲು ಅದೆಲ್ಲ ಉದುರಿರ್ತದೆ. ಆ ಮಚ್ಚೆ ಇರುವಷ್ಟು ಜಾಗದಲ್ಲಿ ಬೆವರು ಬರುವುದು ಅದೆಲ್ಲ ಕೂಡ ನಿಂತಿರ್ತದೆ. ಮತ್ತು ಇಂಪಾರ್ಟೆಂಟ್ ಥಿಂಗ್ ಸೆನ್ಸೇಷನ್, ಸಂವೇದನತೆ ಕಂಪ್ಲೀಟ್ಲಿ ಹೋಗಿರ್ತದೆ, ಇಲ್ಲದಿದ್ದರೆ ಪಾರ್ಷಿಯಲಿ ಕಡಿಮೆ ಆಗಿರ್ತದೆ. ಈ ಸಂವೇದನತೆ ಅಂದರೆ ಏನು? ಇದನ್ನು ಸಾಮಾನ್ಯ ಜನರು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಎಸ್, ಸೊ ಈಗ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಹೇಗೆ ಈಗ ವಸ್ತುವನ್ನು ಮುಟ್ಟಿದಾಗ ನಮಗೆ ಗೊತ್ತಾಗ್ತದೆ, ಬಿಸಿ ನೀರು ತಣ್ಣೀರು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಗೊತ್ತಾಗ್ತದೆ. ಇದೆಲ್ಲದಕ್ಕೆ ಕಾರಣ ನಮ್ಮ ನರ್ವ್ಸ್ ಮತ್ತು ಬ್ರೈನ್. ಸೊ ಈಗ ಕುಷ್ಠರೋಗ ಬಂದವರಲ್ಲಿ
ಈ ಲೆಪ್ರಸಿ, ಈ ಎಮ್ಲೆಪ್ರೆ ಅನ್ನೋ ಕ್ರಿಮಿ ಮೇನ್ ಆಗಿ ನರ್ವ್ಸನ್ನು ಅಫೆಕ್ಟ್ ಮಾಡ್ತದೆ. ಸೊ ಈಗ ನಮ್ಮ ನರ್ವ್ಸು ನಾವು ಫೀಲ್ ಮಾಡಿದ್ದನ್ನು ನಮ್ಮ ಬ್ರೈನಿಗೆ ತಲುಪಿಸ್ತದೆ ಸಿಗ್ನಲ್ಸನ್ನು. ಸೊ ನರ್ವ್ ಡ್ಯಾಮೇಜ್ ಆದಾಗ ನಮಗೆ ಈ ಟೆಂಪರೇಚರ್ ಅಂದರೆ ಬಿಸಿ ಮತ್ತು ತಣ್ಣಗಿನ ಮಧ್ಯನ ಡಿಫ್ರೆನ್ಸಿಯೇಷನ್ ಮತ್ತು ಟಚ್, ಸೊ ಈಗ ಸಿಂಪಲ್ ಮುಟ್ಟುವಂಥದ್ದು, ಮತ್ತು ಇನ್ನೊಂದು ನೋವು, ಪೇನ್. ಸೊ ಇದಷ್ಟು ಸೆನ್ಸೇಷನ್ಸ್ ಯಾವಾಗ ಕಡಿಮೆ ಅಥವಾ ಕಂಪ್ಲೀಟ್ಲಿ ಆಬ್ಸೆಂಟ್ ಆಗ್ತದೆ, ಸೊ ಆಗ ಕಂಪ್ಲೀಟ್ ಸಂವೇದನತೆ ಲಾಸ್ಟ್ ಇದೆ ಅಂತ ಹೇಳಿ. ಸೊ ಯೂಶ್ವಲಿ ಜನರಲ್ಲಿ ಫಸ್ಟ್ ನಾವು ಕಳೆದುಕೊಳ್ಳುವಂಥದ್ದು ಲೆಪ್ರಸಿ ಕುಷ್ಠರೋಗದ ಪೇಷಂಟ್ಸು ಟೆಂಪರೇಚರ್ ಸೆನ್ಸೇಷನ್. ಸೊ ಫಸ್ಟ್ ಅವರಿಗೆ ಬಿಸಿ ನೀರು ತಣ್ಣೀರು ಅಥವಾ ಬಿಸಿ ಆಬ್ಜೆಕ್ಟ್ ಮತ್ತು ತಣ್ಣಗಿನ ಆಬ್ಜೆಕ್ಟ್ ಮಧ್ಯೆ ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈಸಿಲಿ ಕೈಯ ಮೇಲೆ ನೀರುಗುಳ್ಳೆ ಬರುವಂಥದ್ದು, ಗಾಯ ಆಗಿ ನೀರುಗುಳ್ಳೆ ಬರುವಂಥದ್ದು, ಅಥವಾ ಕಾಲಿನ ಮೇಲೆ ಕೂಡ ಈಗ ಸುಮಾರು ಜನ ಯಾರು ಬೆಂಕಿಯ ಒಟ್ಟಿಗೆಲ್ಲ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಕಾಲಿನಲ್ಲಿ ಗಾಯ ಕಾಣಿಸ್ಕೊಳ್ಳುವಂಥದ್ದು ಆಗ್ತದೆ. ಸೊ ಎರಡನೇದು ಹೋಗೋದಂದರೆ ನೋವು. ಸೊ ಈಗ ಫಸ್ಟ್ ನಮಗೆ ಬಿಸಿ ತಣ್ಣಿಗಿಂದು ಗೊತ್ತಾಗ್ತಾ ಇಲ್ಲ, ಅದರೊಟ್ಟಿಗೆ ನೋವು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಯೂಶ್ವಲಿ ಈಗ ನಾವು ಬಿಸಿ ಪದಾರ್ಥ ಮುಟ್ಟಿದಾಗ ಬಿಸಿ ಅಂತ ಗೊತ್ತಾಗ್ತದೆ, ನಾವು ಕೈ ತೆಗಿತೇವೆ. ಈಗ ಕುಷ್ಠರೋಗ ಬಂದವರಲ್ಲಿ ಬಿಸಿ ತಣ್ಣಿಗೆ ಗೊತ್ತಾಗೋದಿಲ್ಲ, ಅವ್ರ ಕೈ ಹಾಗೆ ಇಟ್ಟಿರ್ತಾರೆ, ನೋವು ಕೂಡ ಇರೋದಿಲ್ಲ. ಸೊ ನೋವು ಇಲ್ಲದ ಕಾರಣ ಅವರಿಗೆ ಎಷ್ಟೇ ಒಳಗಡೆ ಬಿಸಿ ತಾಕಿದ್ರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಅಲ್ಲಿ ಗಾಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಥರ್ಡ್, ಟಚ್, ಸಿಂಪಲ್ ಮುಟ್ಟುವುದು ಕೂಡ ಕಂಪ್ಲೀಟಾಗಿ ಲಾಸ್ಟ್ ಆಗ್ತದೆ. ಸೊ ಫಸ್ಟ್ ಟೆಂಪರೇಚರ್, ನೆಕ್ಸ್ಟು ಅವರಿಗೆ ಟಚ್ ಹೋಗ್ತದೆ, ಸೆಕೆಂಡ್ ಪೇನ್, ಥರ್ಡ್ ಮತ್ತು ಟಚ್ ಹೋಗ್ತದೆ. ಸೊ ಈ ಸಂವೇದನತೆ, ಈ ನಾರ್ಮಲ್ ಸೆನ್ಸೇಷನ್ ಫಂಕ್ಷನ್ ಏನಿರುತ್ತೆ ನರ್ವ್ಸ್ ಇದು, ಅದು ಕಂಪ್ಲೀಟಾಗಿ ಕಡಿಮೆ ಆಗ್ತದೆ. ಇದು ಯಾವ ಸ್ಟೇಜಲ್ಲಿ ಕಂಡುಕೊಳ್ಳುತ್ತೆ ಅಂತ? ಈಗ ಕುಷ್ಠರೋಗದಲ್ಲಿ ಸುಮಾರು ಥರದ ಕುಷ್ಠರೋಗ ಇರ್ತದೆ. ಸೊ ಕೆಲವು ಈಗ ಯಾರ ಇಮ್ಯುನಿಟಿ ತುಂಬ ಚೆನ್ನಾಗಿರ್ತದೆ ಅವರಿಗೆ ನರ್ವ್ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಆ್ಯಕ್ಚುಲಿ. ಯಾಕೆಂದರೆ ಆ ಕ್ರಿಮಿಯನ್ನು ಫೈಟ್ ಮಾಡಲಿಕ್ಕೆ ಹೋಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ನರಕ್ಕೆ ಕೂಡ ಡ್ಯಾಮೇಜ್ ಮಾಡ್ತದೆ. ಸೊ ಹಾಗಾಗಿ ಯಾರ ಇಮ್ಯೂನ್ ಸಿಸ್ಟಮ್ ಒಳ್ಳೆ ಇಮ್ಯೂನ್ ಸಿಸ್ಟಮ್ ಇರ್ತದೆ ಇವರಲ್ಲಿ ನಾವು ನರ್ವ್ ಡ್ಯಾಮೇಜನ್ನು ಜಾಸ್ತಿ ಕಾಣ್ತೇವೆ. ಮತ್ತು ಎರಡನೇದಾಗಿ ಯಾರಲ್ಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಇರ್ತದೆ ಅವರಲ್ಲಿ ನರ್ವ್ ಡ್ಯಾಮೇಜ್ ಲೇಟರ್ ಕಾಣಿಸ್ಲಿಕ್ಕೆ ಸಿಗ್ತದೆ. ಕೈಯಲ್ಲಿ ಕಾಲಲ್ಲಿ ನಮ್ನೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗೋದು ಹೀಗೆ ಇವರಿಗೆ ನರ್ವ್ ಡ್ಯಾಮೇಜ್ ಆಗಿ ಈ ಥರ ಲೆಪ್ರಸಿಯಿಂದ ಈ ನರ್ವ್ ಡ್ಯಾಮೇಜ್ ಆಗಿದೆ ಅಂಥೇಳಿ. ಸೊ ಇದರ ಪರೀಕ್ಷಾ ಕ್ರಮಗಳು ಯಾವ ರೀತಿಯಾಗಿರುತ್ತೆ? ಫಸ್ಟ್ ನೋಟಿಸ್ ಮಾಡಬೇಕು. ಈಗ ಜನರು ಕಂಡುಕೊಳ್ತಾ ಇರಬೇಕಂದ್ರೆ ಈಗ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನಗೆ ಕುಷ್ಠರೋಗ ಬರ್ತದೆ ಅಂಥೇಳಿ. ಸೊ ಈಗ ಬಂದಾಗ, ಈಗ ಸ್ನಾನ ಮಾಡೋತ್ತಿಗೆ ಅಥವಾ ಬೇರೆಯವರು ಮನೆಯವರು ಯಾರಾದರೂ ನೋಡಿ ಹೇಳಿದಾಗ ಈ ಥರ ಬಿಳಿ ಮಚ್ಚೆ ಇದೆ ಅಥವಾ ಎಲ್ಲಾದರೂ ಸಂವೇದನತೆ ಕಮ್ಮಿ ಆಗ್ತಾ ಇದೆ, ಕೈಯಲ್ಲಿ ಕಾಲಲ್ಲಿ ಗಾಯಗಳಾಗ್ತಾ ಇದೆ, ಸೊ ಹೀಗಾದಾಗ ಇಮಿಡಿಯೇಟ್ಲಿ ಡಾಕ್ಟರ್ ಅಥವಾ ಚರ್ಮರೋಗ ತಜ್ಞರನ್ನು ಬಂದು ನೋಡಬೇಕು. ಸೊ ಅದಕ್ಕೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ ನಾವು ಡಯಾಗ್ನೋಸಿಸ್ಸಿಗೆ ಕೆಲವು ಸಿಂಪಲ್ ಟೆಸ್ಟನ್ನು ಮಾಡ್ತೇವೆ. ಸೊ ಒಂದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಮಾಡಲಾಗ್ತದೆ. ಸೊ ಇದರಲ್ಲಿ ನಿಮ್ಮ ಚರ್ಮದ ಸ್ವಲ್ಪ ಸ್ಯಾಂಪಲ್ಸನ್ನು ತೆಗೆದು ನಾವು ಲ್ಯಾಬಿಗೆ ಕಳಿಸೋದಾಗಲಿ, ಇನ್ನೊಂದು ಸ್ಕಿನ್ ಬಯಾಪ್ಸಿ, ಸಣ್ಣ ಚರ್ಮದ ತುಂಡನ್ನು ತೆಗೆದು ನಾವು ಲ್ಯಾಬಿಗೆ ಕಳಿಸ್ತೇವೆ. ಸೊ ಇದರಲ್ಲಿ ನಮಗೆ ಗೊತ್ತಾಗ್ತದೆ ಲೆಪ್ರಸಿ ಕಾಯಿಲೆಯ ಫೀಚರ್ಸ್ ಅಥವಾ ಏನಾದರೂ ಲಕ್ಷಣಗಳು ಇದೆ ಅಂತ ಕಂಡು ಬಂದಲ್ಲಿ ಅದನ್ನು ನಾವು ಇಮಿಡಿಯೇಟಾಗಿ ಡಯಾಗ್ನೋಸಿಸ್ ಮಾಡಿದ ನಂತರ ನಾವು ಟ್ರೀಟ್ಮೆಂಟ್ ಇಮಿಡಿಯೇಟಾಗಿ ಶುರು ಮಾಡ್ಬೋದು. ಓಕೆ, ಇದು ಹಾಗಿದ್ರೆ ಚಿಕಿತ್ಸೆ ಮೂಲಕ ಸಂಪೂರ್ಣವಾಗಿ ಗುಣ ಆಗುತ್ತಾ? ಹೌದು, ಎಸ್. ಸೊ ಇದಕ್ಕೆ ಮೇನ್ ಯಾವುದೇ ಸ್ಟೇಜ್ನಲ್ಲಿ ಡಯಾಗ್ನೋಸಿಸ್ ಆದರೂ ಕೂಡ ಇದಕ್ಕೆ ಚಿಕಿತ್ಸೆ ಇದೆ. ಚಿಕಿತ್ಸೆ ಒಂದೇ, ಮತ್ತು ಆ ಚಿಕಿತ್ಸೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಇದರ ಸಿಂಪ್ಟಮ್ಸ್ ಕೂಡ ಇಂಪ್ರೂವ್ ಆಗ್ಲಿಕ್ಕೆ ಬರ್ತದೆ ಮತ್ತು ಕಂಪ್ಲೀಟ್ ಗುಣ ಕೂಡ ಆಗ್ತದೆ. ಈಗ ಒಂದು ರೋಗಿಯಿಂದ ಸುತ್ತಮುತ್ತ ಇದ್ದಾಗ ಇನ್ನೊಂದು ರೋಗಿಗೆ ಅಕಸ್ಮಾತ್ ಚಿಕಿತ್ಸೆಯಲ್ಲಿ ಇರಬೇಕಾದ್ರೆ ಹರಡುವಂಥ ಚಾನ್ಸಸ್ ಇಲ್ಲ. ಒಮ್ಮೆ ಚಿಕಿತ್ಸೆ ಶುರು ಮಾಡಿದ ಕೂಡಲೇ ಈ ಎಮ್ಲೆಪ್ರೆ ಅನ್ನೋ ಕ್ರಿಮಿ ಯಾವುದು ಈ ಕುಷ್ಠರೋಗವನ್ನು ಉಂಟು ಮಾಡ್ತದೆ, ಸೊ ಆ ಕ್ರಿಮಿಯ ನಂಬರ್ಸ್ ಅಥವಾ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬರ್ತದೆ. ಸೊ ಪೇಷಂಟ್, ಈಗ ಕುಷ್ಠರೋಗ ಇರೋ ಪೇಷಂಟ್ನಲ್ಲಿ ಇಂದ ಬರುವ ಕ್ರಿಮಿಯ ಸಂಖ್ಯೆ ಕೂಡ ಕಡಿಮೆ ಆಗೋದ್ರಿಂದ ಸುತ್ತಮುತ್ತ ಇರುವವರಿಗೆ ಆಲ್ಮೋಸ್ಟ್ ನಿಲ್ ಅಂದರೆ ಅಬ್ಸಲ್ಯೂಟ್ ಝೀರೋ ಅಂತ ಹೇಳ್ಬೋದು. ಒಮ್ಮೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ನಂತರ ನಮಗೆ ಯಾರಿಗೂ ಭಯ ಬೇಡ. ಸೊ ಮನೆಯವರಿಗೂ ಕೂಡ ಅಷ್ಟೇ. ಈಗ ಮನೆಯಲ್ಲಿ ಯಾರಿಗಾದರೂ ಕುಷ್ಠರೋಗ ಅಂತ ಡಯಾಗ್ನೋಸಿಸ್ ಆಗಿ ಅವರಿಗೆ ಚಿಕಿತ್ಸೆ ಶುರು ಮಾಡಲಾದ್ಮೇಲೆ ಮನೆಯಲ್ಲಿ ಇರುವವರಿಗೆ ಯಾರಿಗೂ ಕೂಡ ಭಯ ಬೇಡ, ಯಾಕೆಂದರೆ ಮತ್ತೆ ಹರಡುವುದಿಲ್ಲ. ಅದು ಒಮ್ಮೆ ಚಿಕಿತ್ಸೆ ಸ್ಟಾರ್ಟ್ ಆದ ನಂತರ ಟ್ರಾನ್ಸ್ಮಿಷನ್ ಸ್ಟಾಪ್ ಆಗ್ತದೆ. ಹಾಗಾದರೆ ಈ ಚಿಕಿತ್ಸಾ ಕ್ರಮಗಳು ಯಾವ ರೀತಿಯಾಗಿರುತ್ತೆ? ಓಕೆ, ಸೊ ವಿಶ್ವ ಆರೋಗ್ಯ ಸಂಸ್ಥೆ ಇದಕ್ಕೆ ನಿಗದಿಪಡಿಸಿರುವ ಚಿಕಿತ್ಸೆ ಅಂದರೆ MDT ಅಂತ ಹೇಳ್ತೇವೆ, ಮಲ್ಟಿ ಡ್ರಗ್ ಥೆರಪಿ. ಅಂದರೆ ಇದರಲ್ಲಿ 3 ಥರದ ಬೇರೆ ಬೇರೆ ಮದ್ದುಗಳಿದೆ. ಸೊ ಇದನ್ನು ಕಂಟಿನ್ಯೂಸ್ ಆಗಿ, ಸೊ ಸಿವಿಯಾರಿಟಿ ಮೇಲೆ
ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ. ಸೊ 2 ಥರದ್ದು, ಒಂದು ಕೆಂಪು ಚೀಟಿ ಮಲ್ಟಿ ಡ್ರಗ್ ಅಂತ ಹೇಳ್ತೇವೆ, ಇನ್ನೊಂದು ಮಲ್ಟಿ ಬ್ಯಾಸಿಲರಿ MDT ಅಂತ ಹೇಳ್ತೇವೆ ಕೆಂಪು ಚೀಟಿಯದ್ದು, ಇನ್ನೊಂದು ಹಸಿರು ಚೀಟಿಯದ್ದು ಪಾಸಿಬ್ಯಾಸಿಲರಿ MDT ಅಂತ ಹೇಳ್ತೇವೆ. ಸೊ ಈಗ ಕೆಂಪು ಚೀಟಿಯಲ್ಲಿ ಬರುವ ಮದ್ದನ್ನು 12 ಮದ್ದುಗಳ ಚೀಟಿಗಳನ್ನು 18 ತಿಂಗಳ ಒಳಗೆ ಕಂಪ್ಲೀಟ್ ಮಾಡಬೇಕು. ಅದು ಕಂಪ್ಲೀಟೆಡ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಅದು ಫಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ, ಯಾರಿಗೆ ಕೊಡಲಾಗುತ್ತೆ ಕೆಂಪು ಮತ್ತೆ ಹಸಿರು? ಅದು ನಾವು ಈಗ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ ನಂತರ ಮತ್ತೆ ಪೇಷಂಟ್ ಇದು ಸಿಂಪ್ಟಮ್ಸ್ ನೋಡಿದ ನಂತರ, ಈಗ ಕೆಲವರಿಗೆ ಇಡೀ ಮೈನಲ್ಲಿ ಒಂದೇ ಒಂದು ಮಚ್ಚೆ ಇರ್ತದೆ, ಅವರನ್ನು ಪಾಸಿಬ್ಯಾಸಿಲರಿ ಅಂತ ಹೇಳ್ತೇವೆ. ಅವರ ಇಮ್ಯುನಿಟಿ ಆಲ್ರೆಡಿ ಚೆನ್ನಾಗಿರ್ತದೆ, ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ವೀಕ್ ಇರೋದ್ರಿಂದ ಇದು ಬಂದಿರೋದ್ರಿಂದ ಅವರಲ್ಲಿ ಎಮ್ಲೆಪ್ರೆಯ ಪ್ರಮಾಣ ತುಂಬ ಕಡಿಮೆ ಇರ್ತದೆ. ಸೊ ಹಾಗಾಗಿ ಅವರಿಗೆ ತುಂಬ ಹೈ ಡೋಸ್ ಅಥವಾ ಜಾಸ್ತಿ ಡ್ಯೂರೇಷನ್ ಕೊಡೋ ಬದಲು ಕಡಿಮೆ ಡ್ಯೂರೇಷನ್ನಲ್ಲಿ ಗುಣ ಆಗುವ ಹಾಗೆ ಹಸಿರು ಚೀಟಿ ಪಾಸಿಬ್ಯಾಸಿಲರಿ PBMDT ಅಂತ ಕೊಡಲಾಗುತ್ತೆ. ಅದನ್ನು 6 ಚೀಟಿಗಳು 9 ತಿಂಗಳ ಒಳಗೆ ಮುಗಿಸ್ಬೇಕಾಗ್ತದೆ. ಇನ್ನು ವಿಶ್ವ ಆರೋಗ್ಯದ ಬಗ್ಗೆ ಹೇಳಿದ್ರೆ, ಹಾಗಿದ್ರೆ ಈ ಸರ್ಕಾರದಿಂದ ಏನಾದರೂ ಉಚಿತ ಕ್ರಮಗಳು ಏನಾದರೂ? ಹೌದು, ಈಗ ಅದು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿರುವ ಚಿಕಿತ್ಸೆಗಳನ್ನೇ ನಮ್ಮ ಸರ್ಕಾರ ಉಚಿತವಾಗಿ ಎಲ್ಲ ಕುಷ್ಠರೋಗಿಗಳಿಗೆ ಕೊಡ್ತಾ ಇದೆ ಈಗ. ಸೊ ಇದು ನೀವು ಯಾವುದೇ ಆಸ್ಪತ್ರೆ ಅಥವಾ ಯಾವುದೇ ಕ್ಲಿನಿಕ್ಕಿಗೆ ಹೋದರೆ ಕೂಡ ಒಮ್ಮೆ ಅದು ಡಯಾಗ್ನೋಸಿಸ್ ಆದ ನಂತರ ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರಿಗೆ ಆ ಮಾಹಿತಿಯನ್ನು ಕೊಡಲಾಗ್ತದೆ. ಸೊ ಅವರು ನಿಮ್ಮ ಮನೆಗೆ ಬಂದು ಚಿಕಿತ್ಸೆಗಳನ್ನು ಡಿಸ್ಪೆನ್ಸ್ ಮಾಡ್ತಾರೆ. ಇಲ್ಲದಿದ್ದರೆ ನೀವೇ ತಿಂಗಳಿಗೆ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಹಾಸ್ಪಿಟಲ್ಸ್ನಲ್ಲಿ ಇದು ಚೀಟಿಯ ಮಾತ್ರೆಗಳನ್ನು ನಿಮಗೆ ಕೊಡಲಾಗ್ತದೆ. ಓಕೆ, ಅವರೇ ಮನೆಗೆ ಬಂದು ಅಂತ ಹೇಳಿದರೆ, ಹಾಗಾದರೆ ಇದನ್ನು ಎಷ್ಟು ಅವಧಿಯವರೆಗೆ ತಗೊಳ್ಬೇಕಾಗುತ್ತೆ ಈ ಮೆಡಿಸಿನ್? ಅದೇ ಡಿಪೆಂಡಿಂಗ್ ಆನ್ ಸಿವಿಯಾರಿಟಿ. ಅಗೇನ್ ಈಗ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ದು ಮೈಯಲ್ಲಿ 1 ಅಥವಾ 2 ಮಚ್ಚೆ ಇದೆ, ಜಾಸ್ತಿ ನರ ಡ್ಯಾಮೇಜ್ ಇಲ್ಲ ಅಂತ ಹೇಳಿದರೆ ಯೂಶಲಿ ಪಾಸಿಬ್ಯಾಸಿಲರಿ ಅಂತ ಹೇಳಿ ಕೊಡಲಾಗ್ತದೆ. ಅದನ್ನು 6 ಚೀಟಿ ಪ್ಯಾಕೆಟ್ಸ್ಗಳನ್ನ 9 ತಿಂಗಳ ಒಳಗೆ ಮುಗಿಸ್ಬೇಕು. ಮತ್ತು ಈಗ ಸ್ವಲ್ಪ ಜಾಸ್ತಿ ಸಿವಿಯಾರಿಟಿ ಇರುವವರಲ್ಲಿ ರೆಡ್ ಕಲರ್ ಚೀಟಿ, ಅದು ಮಲ್ಟಿಬ್ಯಾಸಿಲರಿ MDT ಅಂತ ಕೊಡುವುದು, ಅದನ್ನು 12 ಚೀಟಿಗಳನ್ನು 18 ತಿಂಗಳಲ್ಲಿ ಅಂದರೆ 1.5 ವರ್ಷದ ಒಳಗೆ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಓಕೆ, ಈ ಟ್ರೀಟ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರು ದಿನನಿತ್ಯದ ಕಾರ್ಯಗಳನ್ನು ಮಾಡ್ಬೋದಾ, ಇಲ್ಲ ಕೆಲಸಕ್ಕೆ ಹೋಗ್ಬೋದಾ? ಎಸ್ ಅವರಿಗೆ ಎಷ್ಟಾಗ್ತದೆ ಅಷ್ಟು ಮತ್ತೆ ಅವರು ರೂಟೀನ್ ಲೈಫಿಗೆ ಅವರು ವಾಪಸ್ ಮರಳ್ಬೋದು. ಸೊ ಒಮ್ಮೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ ನಂತರ ಅವ್ರು ರೆಗ್ಯುಲರ್ ಈ ಮದ್ದಿದು ಸ್ವಲ್ಪ ಕೆಲವು ಸೈಡ್ ಎಫೆಕ್ಟ್ಸ್ ಇರ್ತದೆ, ಮತ್ತು ತುಂಬ ಕಡಿಮೆ ಪ್ರಮಾಣದ ಜನರಲ್ಲಿ ಈ ಸೈಡ್ ಎಫೆಕ್ಟ್ಸ್ ಕಂಡು ಬರ್ತದೆ, ಎಲ್ಲರಲ್ಲಿ ಇರೋದಿಲ್ಲ. ಕೆಲವು ಆ ಮದ್ದಲ್ಲಿ ಬರುವುದು ಸ್ವಲ್ಪ ತಲೆ ಭಾರ ಬಂದಾಗ ಆಗುವುದು, ನಿದ್ರೆ ಬರೋದು, ಮತ್ತು ಇನ್ನು ಕೆಲವರಲ್ಲಿ ಸ್ವಲ್ಪ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗೋದು, ಅದೆಲ್ಲ ಕೆಲವರಲ್ಲಿ ಆಗ್ತದೆ. ಅದಕ್ಕೆ ಕೂಡ ಮತ್ತೆ ಮದ್ದುಂಟು. ಆದರೆ ಆ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ ಮಾಡಿ ಮತ್ತು ನಾವು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತೇವೆ. ಟ್ರೀಟ್ಮೆಂಟ್ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡೋದಿಲ್ಲ. ಸೊ ಏನೇ ಆದರೂ ಇದರದ್ದು ಬೆನಿಫಿಟ್ ರಿಸ್ಕಿಗಿಂತ ಜಾಸ್ತಿ ಉಂಟು. ಸೊ ಈಗ ಸೈಡ್ ಎಫೆಕ್ಟ್ಸ್ ಅನ್ನೋದು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ, ಈಗ ಸೈಡ್ ಎಫೆಕ್ಟ್ ಎಲ್ಲ ಮಾತ್ರೆಗೂ ಆಕ್ಸಿಡೆಂಟ್ ಅಂದರೆ ಸೈಡ್ ಎಫೆಕ್ಟ್ ಆಗ್ತದೆ. ಸೊ ಈಗ ನಾವು ಗಾಡಿ ಓಡಿಸೋ ಹಾಗೆ ಹೇಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಎಲ್ಲರಿಗೂ ಮನೆಯಿಂದ ಹೊರಟಾಗ ಆಕ್ಸಿಡೆಂಟ್ ಚಾನ್ಸ್ ಇರ್ತದೆ. ಬಟ್ ಹಾಗಂತ ಹೇಳಿ ನಾವು ಮನೆಯಿಂದ ಹೊರಡದೇ ಇದ್ದರೆ ಹೇಗೆ ಅಲ್ವಾ? ನಾವು ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಅಂತ ಗೊತ್ತಿದ್ದು ಕೂಡ ಮನೆಯಿಂದ ಹೊರಡ್ತೇವೆ. ಮೆಡಿಸಿನ್ಸ್ ಕೂಡ ಹಾಗೆ, ಈಗ ನಾವು ಮೆಡಿಸಿನ್ ತೊಗೊಂಡಾಗ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇದೆ ಅಂತ ಗೊತ್ತಿದ್ದು ಕೂಡ ತಗೊಳ್ತೇವೆ, ಯಾಕಿದ್ರೆ ಅದರದ್ದು ಬೆನಿಫಿಟ್ ನಮಗೆ ರಿಸ್ಕಿಗಿಂತ ಜಾಸ್ತಿ ಇರ್ತದೆ ಅಂತೇಳಿ. ಓಕೆ, ಇನ್ನು ಇದರ ಅಂಗವೈಕಲ್ಯದ ಬಗ್ಗೆ ಹೇಳೋದಾದ್ರೆ, ಕೆಲವೊಂದು ವಿಕೃತಿಗಳು ನಾವು ನೋಡ್ತಾ ಇರ್ತೇವೆ ಸಿನಿಮಾದಲ್ಲಿರ್ಬೋದು, ಇದರ ಬಗ್ಗೆ ಹೇಳೋದಾದ್ರೆ ಇದು ಯಾವ ಸ್ಟೇಜಲ್ಲಿ? ಅದೇ, ಇದು ಲಾಸ್ಟ್ ಸ್ಟೇಜ್ ಯೂಶಲಿ. ಈಗ ಪೇಷಂಟ್ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಇಗ್ನೋರ್ ಮಾಡಿರ್ತಾರೆ. ಇನ್ನು ಸುಮಾರು ಜನರಿಗೆ ನೆಗ್ಲೆಕ್ಟ್ ಇಗ್ನೋರಿಗಿಂತ ಅವರಿಗೆ ಗೊತ್ತಾಗೋದಿಲ್ಲ. ಈಗ ಕೈಯಲ್ಲಿ ಕಾಲಲ್ಲಿ ಸುಮ್ಮನೆ ಗಾಯ ಆಗ್ತಾ ಇರ್ತದೆ, ಅವರು ಎಲ್ಲೋ ಏಟಾಗಿರಬೇಕು, ಅದು ಎಲ್ಲೋ ಪೆಟ್ಟಾಗಿ ಏಟಾಗಿರಬೇಕು, ಅದಕ್ಕೆ ಗಾಯ ಆಗಿದೆ ಅಂಥೇಳಿ ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್, ಈಗ ಸುಮಾರು ವರ್ಷಗಳ ಕಾಲ ಹೀಗೆ ಪದೇ ಪದೇ ಅದು ಗಾಯ ಒಂದು ಸಣ್ಣ ಗ್ಯಾಂಗ್ರೀನ್ ಥರ ಆಗಿ ಆ ಬೆರಳು ಉದುರೋಗಿ, ಸೊ ಈ ಥರ ರಿಪೀಟೆಡ್ ಈ ಸೈಕಲ್ ಆಗಿ ಅವ್ರಿಗೆ ಕ್ರಮೇಣ ಅಂಗವಿಕೃತಿ ಅನ್ನೋದು ಬರ್ತದೆ. ಸೊ ಡಿಫಾರ್ಮಿಟಿ ಅಂತ ಕರಿತೇವೆ ಇದಕ್ಕೆ. ಮತ್ತು ಇನ್ನೊಂದು ಡಿಫಾರ್ಮಿಟಿ ಅಂತ ಹೇಳಿದರೆ, ನರ ವೀಕ್ ಆಗೋದ್ರಿಂದ ಮಸಲ್ ಕೂಡ ಅದರದ್ದು ಶಕ್ತಿಯನ್ನು ಕಳ್ಕೊಳ್ತದೆ. ಸೊ ನಮ್ಮ ನಾರ್ಮಲ್ ನಾವು ಕೆಲಸ ಮಾಡಲಿಕ್ಕೆ ನಮ್ಮ ಬೆರಳುಗಳನ್ನ ಉಪಯೋಗಿಸ್ಲಿಕ್ಕೆ ನಮಗೆ ಮಸಲ್ಸ್ ಬೇಕು. ಮಸಲ್ಸಿಗೆ ನರ್ವ್ ಸಪ್ಲೈ ಬೇಕು. ಸೊ ಯಾವಾಗ ನರ ಡ್ಯಾಮೇಜ್ ಆಗ್ತದೆ, ಮಸಲ್ಸ್ ಕೂಡ ವೀಕ್ ಆಗ್ತದೆ. ಮಸಲ್ಸ್ ವೀಕ್ ಆದಾಗ ನ್ಯಾಚುರಲಿ ನಮ್ಮ ಅದು ನಾರ್ಮಲ್ ಕೆಲಸ ಮಾಡೋ ರೀತಿ ಮತ್ತು ನಮ್ಮ ಕೈಗಳಿರುವ ರೀತಿ ಕೂಡ ಬದಲಾಗ್ತದೆ. ಎಸ್ ಡಾಕ್ಟರ್, ಇವಾಗ ಗ್ಯಾಂಗ್ರೀನ್ ಬಗ್ಗೆ ಹೇಳಿದ್ರೆ ಸಿಮಿಲಾರಿಟಿ ಇರುತ್ತೆ ಇದರ ಲಕ್ಷಣಗಳು. ಗ್ಯಾಂಗ್ರೀನಲ್ಲಿ ಕೂಡ ಕೆಲವೊಂದು ಗಾಯಗಳಾದ್ರೆ ಉದುರುವಂತ ಕೈ ಬೆರಳು ಹಾಗೆ ಇರುತ್ತೆ. ಹಾಗಾದ್ರೆ ಇದಕ್ಕೆ ಏನೋ ಸಂಬಂಧ ಇದೆಯಾ?
ಇಲ್ಲ, ಆದರೆ ಗ್ಯಾಂಗ್ರೀನ್ ಅಂತ ಹೇಳಿದರೆ ಈಗ ಫಸ್ಟ್ ಏಟಾದ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಆಗದಿದ್ದರೆ ಇನ್ಫೆಕ್ಷನ್ ಆಗ್ತದೆ. ಇನ್ಫೆಕ್ಷನ್ ಆದಾಗ ನ್ಯಾಚುರಲಿ ಅದು ಗ್ಯಾಂಗ್ರೀನ್ ಆಗ್ತದೆ. ಈಗ ಗ್ಯಾಂಗ್ರೀನಿಗೆ ಸುಮಾರು ಕಾಸಸ್ ಉಂಟು. ಈಗ ಶುಗರ್ ಇದ್ದವರಲ್ಲಿ ಗ್ಯಾಂಗ್ರೀನ್ ಆಗ್ತದೆ, ಮತ್ತು ನಮ್ಮ ರಕ್ತನಾಳಗಳು ಕಂಪ್ಲೀಟ್ ಓಪನ್ ಇಲ್ಲದಿದ್ದರೆ ಅಥವಾ ಬ್ಲಾಕೇಜ್ ಇದ್ದರೆ ಅದರಲ್ಲಿ ಕೂಡ ಗ್ಯಾಂಗ್ರೀನ್ ಆಗ್ತದೆ. ಸೊ ಗ್ಯಾಂಗ್ರೀನಿಗೆ ಗ್ಯಾಂಗ್ರೀನ್ ಇಸ್ ದ ಎಂಡ್ ಪ್ರಾಡಕ್ಟ್. ಬಟ್ ಇದಕ್ಕೆ ಈಗ ಕಾಸ್ ಆಗಿ ಬರುವುದು, ಗ್ಯಾಂಗ್ರೀನ್ ಕಾಸ್ ಆಗಲಿಕ್ಕೆ ಫೈನಲಿ ಆಗ್ತಿರೋದು ಇದರಲ್ಲಿ ನರ್ವ್ ಡ್ಯಾಮೇಜಿಂದ ಆಗೋ ಗಾಯಕ್ಕೆ ಆಗುವ ಇನ್ಫೆಕ್ಷನ್. ಸೊ ಈಗ ನಾವು ಇನ್ಫೆಕ್ಷನನ್ನು ತಡೆಗಟ್ಟಿದ್ರೆ ಗ್ಯಾಂಗ್ರೀನ್ ಕೂಡ ತಡೆಗಟ್ಬೋದು. ಈಗ ಕೆಲವರಿಗೆ ಮಾತ್ರ ಅದು ಅಂಗವಿಕೃತಿ ಆಗತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಈ ಕೆಲವರಿಗೆ ಮಾತ್ರ ಯಾಕೆ ಅಂಗವಿಕೃತಿ ಆಗತ್ತೆ ಅಂತ? ನಾ ಹೇಳಿದಾಗೆ ಇದರ ಟ್ರೀಟ್ಮೆಂಟನ್ನು ಡಿಲೇ ಮಾಡಿದಷ್ಟು ಅಂಗವಿಕೃತಿಯ ರಿಸ್ಕ್ ಕೂಡ ಜಾಸ್ತಿ ಆಗ್ತದೆ. ಯಾಕೆಂದರೆ ಫಸ್ಟ್ ಇದು ಅಂಗವಿಕೃತಿ ಆಗಲಿಕ್ಕೆ ಕಾರಣ ಗಾಯ ಆಗಲಿಕ್ಕೆ ಕಾರಣ ನಮ್ಮ ಸೆನ್ಸೇಷನ್ ಲಾಸ್ ಆಗೋದು. ಸೆನ್ಸೇಷನ್ ಲಾಸ್ ಏನಕ್ಕೆ ಆಗ್ತದೆ? ನರ್ವ್ ಡ್ಯಾಮೇಜ್ ಆದಾಗ ಸೆನ್ಸೇಷನ್ ಲಾಸ್ ಕೂಡ ಆಗ್ತದೆ. ನರ್ವ್ ಡ್ಯಾಮೇಜ್ ಆಗೋದು ಇನ್ಫೆಕ್ಷನ್ನಿಂದ. ಸೊ ಈಗ ನಾವು ಇದನ್ನೇ ನಾವು ರೆಟ್ರೋಗ್ರೇಡ್ ಟ್ರೇಸ್ ಮಾಡಿದಾಗ, ಸೊ ನಾವು ಇನ್ಫೆಕ್ಷನನ್ನು ಫಸ್ಟ್ ಕಂಡುಹಿಡಿದಾಗ ನರ್ವ್ ಡ್ಯಾಮೇಜನ್ನು ತಡಿಬೋದು. ನರ್ವ್ ಡ್ಯಾಮೇಜ್ ಆಲ್ರೆಡಿ ಆಗಿದ್ದಾಗ ನಾವು ಗಾಯಗಳನ್ನು ತಡಿಬೋದು ಡಯಾಗ್ನೋಸ್ ಮಾಡಿ. ಗಾಯಗಳು ಆಲ್ರೆಡಿ ಆದಾಗ ಗಾಯಗಳಿಗೆ ಇನ್ಫೆಕ್ಷನ್ಗೆ ಆಂಟಿಬಯೋಟಿಕ್ ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಅಂಗವಿಕೃತಿಯನ್ನು ಕೂಡ ತಡಿಬೋದು. ಸೊ ಇದು ಯಾರಿಗೆ ಆಗ್ತದೆ ಅಂದರೆ, ಯಾರಿಗೆ ಕುಷ್ಠರೋಗ ಆಗ್ತದೆ ಯಾರಿಗೆ ಬೇಕಾದರೂ ಸಹ ಆಗ್ಬೋದು. ಇದರ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಬೇಗ ಇದನ್ನು ಪತ್ತೆ ಹಚ್ಚಿ ಅದಕ್ಕೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಕುಷ್ಠರೋಗ ಮತ್ತು ಅದರ ಕಾಂಪ್ಲಿಕೇಶನ್ ಅಂಗವಿಕೃತಿಯನ್ನು ಕೂಡ ತಡಿಬೋದು. ಹಾಗಿದ್ರೆ ಈ ಮೊದಲ ಸ್ಟೇಜಲ್ಲಿ ಅವರು ಚಿಕಿತ್ಸೆ ಪಡೆದ್ರೆ ಅವರಿಗೆ ಅಂಗವಿಕೃತಿ ಆಗುವಂಥ ಚಾನ್ಸಸ್ ಇರೋದು ಇಲ್ಲ? ಹೌದು, ಕಡಿಮೆ ಇರ್ತದೆ, ತುಂಬ ಕಡಿಮೆ ಇರ್ತದೆ. ಓಕೆ. ಇನ್ನು ಸಾಮಾಜಿಕ ಕಳಂಕ ಹಾಗೆಯೇ ಜಾಗೃತಿ ಬಗ್ಗೆ ಹೇಳೋದಾದ್ರೆ, ಕೆಲವರು ಏನು ಹೇಳ್ತಾರೆ, ಈ ಕುಷ್ಠರೋಗಿಗಳನ್ನು ಸೆಪರೇಟ್ ಆಗಿರಬೇಕು, ಅವರು ಸಮಾಜದಿಂದ ಹೊರಗಿರಬೇಕು ಅಂತಲೂ ಹೇಳೋದುಂಟು. ಹಾಗಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅದೇ ಈಗ ಕುಷ್ಠರೋಗ ಅನ್ನುವಂಥದ್ದು ಇನ್ಫೆಕ್ಷನ್ ಅದು ಯಾರು ಕೇಳಿಕೊಂಡು ಬಂದ ಪ್ರಾಬ್ಲಮ್ ಅಲ್ಲ, ಅಥವಾ ಯಾರು ಪಾಪ ಮಾಡಿ ಪಡೆದ ಕಾಯಿಲೆ ಅಲ್ಲ. ಸೊ ಈಗ ಶೀತ, ಕೆಮ್ಮು, ನೆಗಡಿ ಹೇಗೆ ಎಲ್ಲರಿಗೆ ಬರ್ತದೆ, ಯಾರಿಗೆ ಬೇಕಾದರೂ ಸಹ ಕುಷ್ಠರೋಗ ಬರೋ ಚಾನ್ಸಸ್ ಇರ್ತದೆ. ಸೊ ಅವರನ್ನು ಈಗ ದೂರೋದ್ರಿಂದ ಅವರ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಸೊ ಹಾಗಾಗಿ ಮತ್ತೆ ಇನ್ನೊಂದಾಗಿ ಈಗ ಕುಷ್ಠರೋಗಕ್ಕೆ ಟ್ರೀಟ್ಮೆಂಟ್ ಉಂಟು. ಈಗ ಇನ್ನೊಬ್ಬರಿಂದ ನಮಗೆ ಕುಷ್ಠರೋಗ ಬಂದರೂ ಕೂಡ ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಈಗ ಅವರು ಮಾಡಿದ ಪಾಪ ನಮಗೆ ಬಂತು ಹಾಗಿಲ್ಲ. ಈಗ 2025-26 ಈಗ ಸೊ ಆಲ್ಮೋಸ್ಟ್ 21st ಸೆಂಚುರಿಯ 1/4 ಭಾಗ ಮುಗೀತೀಗ. ಸೊ ಸ್ಲೋಲಿ ಈ ಕಳಂಕ ಅನ್ನುವಂಥದ್ದು ಕಡಿಮೆ ಆಗಿದೆ. ಈಗ ನಾವು ನೋಡುವ ಹಾಗೆ ಕುಷ್ಠರೋಗ ಬಂದವರನ್ನು ಮುಂಚೆ ಎಲ್ಲ ಕರೆದುಕೊಂಡು ಬಂದು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು. ಬಟ್ ಈಗ ಹಾಗಿಲ್ಲ. ಕುಷ್ಠರೋಗ ಇದ್ದರೂ ಕೂಡ ಅವರ ಫ್ಯಾಮಿಲಿಯವರೆಲ್ಲ ಬರ್ತಾರೆ, ಅವರೊಟ್ಟಿಗಿದ್ದು ಅವರಿಗೆ ಬಲ ಕೊಟ್ಟು ಅವರೊಟ್ಟಿಗಿದ್ದು ಟ್ರೀಟ್ಮೆಂಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಓಕೆ. ಈ ಸಾಮಾಜಿಕ ಕಳಂಕ ಅನ್ನೋದು ಆ ರೋಗಿಯ ಮೈಂಡ್ಸೆಟ್ ಮೇಲೆ, ಅವರ ಒಂದು ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಹೌದು. ಸೊ ನಾವು ನೋಡಿದ ಹಾಗೆ ಸುಮಾರು ಈಗ ಎಸ್ಪೆಷಲಿ ವೆಸ್ಟರ್ನ್ ಅಂದರೆ ಬೇರೆ ದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೂಡ ಈಗ ಒಮ್ಮೆ ಲೆಪ್ರಸಿ ಅಥವಾ ಕುಷ್ಠರೋಗ ಅನ್ನೋಂಥದ್ದು ಯಾರಿಗಾದರೂ ಡಯಾಗ್ನೋಸಿಸ್ ಆಗಿ ಅವರ ಎಂಪ್ಲಾಯರ್ಸಿಗೆ ಅಥವಾ ಅವರ ಕೆಲಸ ಮಾಡೋ ಜಾಗದಲ್ಲೆಲ್ಲ ಗೊತ್ತಾದರೆ ಅವರು ಸ್ವಲ್ಪ ಅವರನ್ನು ದೂರ್ತಾರೆ, ಕೆಲಸದಿಂದ ತೆಗೆದುಹಾಕೋದು ಇದೆಲ್ಲ ಆಗ್ತದೆ. ಸೊ ಓವರ್ ಆಲ್ ಇದೆಲ್ಲ ಅವರ ಮೇಲೆ ತುಂಬ ಪರಿಣಾಮಗಳನ್ನು ಬೀರ್ತದೆ. ಸೊ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಫೈನಾನ್ಷಿಯಲ್ ಬರ್ಡನ್ ಇರ್ಬೋದು, ಕೆಲಸ ಕಳೆದುಕೊಂಡದ್ದಕ್ಕಾಗಲಿ. ಸೊ ಹಾಗಾಗಿ ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಮತ್ತು ಅವರ ದಿನನಿತ್ಯದ ಜೀವನಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಮಾಡಿರುವುದು ಅದೇ, ಕುಷ್ಠರೋಗಿಗಳಿಗೆ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ಮತ್ತು ಎಲ್ಲ ಬ್ಲಡ್ ಟೆಸ್ಟ್ಗಳು ಕೂಡ ಫ್ರೀಯಾಗಿ ಆಗ್ತದೆ. ಫಾದರ್ ಮುಲ್ಲರ್ನಲ್ಲಿ ಕೂಡ ಕುಷ್ಠರೋಗಕ್ಕೆ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಫ್ರೀ ಇದೆ. ಓಕೆ. ಇನ್ನು ಕುಷ್ಠರೋಗಿಗಳಿಗೆ ಒಂದು ಕುಟುಂಬದ ಬೆಂಬಲ ನಮಗೆ ಯಾವತ್ತೂ ಇರಬೇಕು. ಇನ್ನು ಇಂಥ ರೋಗಿಗಳ ಸಮಯದಲ್ಲಿ ಯಾವ ರೀತಿಯಾಗಿ ಅವರ ಬೆಂಬಲ ಇರಬೇಕಾಗತ್ತೆ? ಪ್ರೀತಿ ಇರಬೇಕು ಮತ್ತು ಕರುಣೆ ಇರಬೇಕು. ಈಗ ಕೆಮ್ಮು, ನೆಗಡಿ, ಶೀತ ಬಂದ ಕೂಡಲೇ ನಾವು ನಮ್ಮ ಮನೆಯವರನ್ನು ದೂರುವುದಿಲ್ಲ ಅಲ್ಲ. 1-2 ದಿನ ಅವರಿಂದ ಸ್ವಲ್ಪ ದೂರ ಇರ್ತೇವೆ, ಅದು ಬಿಟ್ಟರೆ ಮತ್ತೆ ವಾಪಸ್ ಎಲ್ಲ ಸರಿ ಆಗ್ತದೆ. ಸೊ ಕುಷ್ಠರೋಗ ಕೂಡ ಹಾಗೆ. ಸೊ ಅವರು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅವರಿಂದ ಬೇರೆ ಯಾರಿಗೂ ಕಾಯಿಲೆ ಹರಡೋದು ಕಂಪ್ಲೀಟ್ಲಿ ನಿಲ್ತದೆ. ಸೊ ಟ್ರಾನ್ಸ್ಮಿಷನ್ 0 ಆಗ್ತದೆ. ಸೊ ಅಂಥ ಸಮಯದಲ್ಲಿ ಅವರಿಗೆ ಆಲ್ರೆಡಿ ಬೇರೆ ಈಗ ಕಾಯಿಲೆ ಇದ್ದದ್ದಕ್ಕೆ ಅವರಿಗೆ ಬೆಂಬಲ ಕೊಡಬೇಕು ಹೊರತು ಅವರನ್ನು ದೂರುವುದು ಅದೆಲ್ಲ ಮಾಡೋದು ಸರಿಯಲ್ಲ.
ಇನ್ನು ರೋಗಿಗಳು ಯಾವ ರೀತಿಯ ಜಾಗರೂಕತೆಯನ್ನು ಹೊಂದಿರಬೇಕಾಗುತ್ತೆ? ಸೊ ಫಸ್ಟ್ ಅವರು ಡೈಲಿ ಈಗ ರೋಗಿಗಳು ಈಗ ಕುಷ್ಠರೋಗ ಬಂದ ನಂತರ ಫಸ್ಟ್ ಅದನ್ನು ನೋಟಿಸ್ ಮಾಡಿ ಇಮಿಡಿಯೇಟ್ಲಿ ವೈದ್ಯರ ಹತ್ರ ಅಥವಾ ಚರ್ಮರೋಗ ತಜ್ಞರ ಹತ್ರ ಬಂದು ಅದಕ್ಕೆ ಸಲಹೆ ಪಡೆದು ಚಿಕಿತ್ಸೆಯನ್ನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಚಿಕಿತ್ಸೆ ಸ್ಟಾರ್ಟ್ ಮಾಡಿದ ನಂತರ ಅವರ ಇದು ಕೈಯಲ್ಲಿ ಕಾಲಲ್ಲಿ ಬಲ ಹೇಗಿದೆ ಅಂತ ಆಲ್ಮೋಸ್ಟ್ ಡೈಲಿ ಚೆಕ್ ಮಾಡೋದು, ಮತ್ತು ಕೈಯಲ್ಲಿ ಕಾಲಲ್ಲಿ ಗಾಯಗಳೇನಾದರೂ ಆಗ್ತಾ ಇದೆಯಾ ಅಂತ ಡೈಲಿ ಚೆಕ್ ಮಾಡೋದು, ಇದನ್ನೆಲ್ಲನೂ ಆನ್ ಅ ರೆಗ್ಯುಲರ್ ಬೇಸಿಸ್ ಮಾಡಬೇಕು. ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡಬೇಕು. ಸುಮಾರು ಜನ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಶುರು ಮಾಡಿ ಮಧ್ಯದಲ್ಲೇ ಆ ತೊಂದರೆ ಇದೆ ಈ ತೊಂದರೆ ಇದೆ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಸೊ ಇದರಿಂದ ಒಳ್ಳೆಯದಕ್ಕಿಂತ ನಷ್ಟವೇ ಜಾಸ್ತಿ. ಸೊ ಈಗ 6 ತಿಂಗಳು ಅಥವಾ 12 ತಿಂಗಳಲ್ಲಿ ಮುಗಿಯೋ ಟ್ರೀಟ್ಮೆಂಟ್ 18-24 ತಿಂಗಳಾಗ್ತದೆ. ಸೊ ಅದರ ಬದಲು ಟ್ರೀಟ್ಮೆಂಟನ್ನು ಪ್ರಯಾರಿಟೈಸ್ ಮಾಡಿ ಫಸ್ಟು ಚಿಕಿತ್ಸೆಯನ್ನು ಕಂಪ್ಲೀಟ್ ಮಾಡಿದರೆ ಓವರಾಲ್ ಬೇರೆ ಲೈಫ್ನಲ್ಲೆಲ್ಲನೂ ಸರಿ ಆಗ್ತದೆ. ಮತ್ತು ಹಾಗಾದರೆ ಇದು ಗುಣ ಆಗಲಿಕ್ಕೆ ಒಂದು ಎಷ್ಟು ಅವಧಿಗಳು ಬೇಕಾಗತ್ತೆ ಅಂತ? ಎಸ್, ಸೊ ಯೂಶ್ವಲಿ ನಾವು ಟ್ರೀಟ್ಮೆಂಟನ್ನು ಅವರ ಸಿವಿಯಾರಿಟಿಯ ಮೇರೆಗೆ ಕೊಡ್ತೇವೆ. ಈಗ ಪಾಸಿಬ್ಯಾಸಿಲರಿ ಅಂತ ಕೊಟ್ಟರೆ ಅದು 6ರಿಂದ 9 ತಿಂಗಳಿರ್ತದೆ. ಮಲ್ಟಿಬ್ಯಾಸಿಲರಿಯ ಟ್ರೀಟ್ಮೆಂಟ್ ಕೊಟ್ಟರೆ 12 to 18 ಅಂದರೆ 12ರಿಂದ 18 1ರಿಂದ 1.5 ವರ್ಷದವರೆಗೆ ಅವಧಿಯವರೆಗೂ ಚಿಕಿತ್ಸೆ ನಡೀತದೆ. ಸೊ ಯೂಶ್ವಲಿ ಚಿಕಿತ್ಸೆ ಮುಗಿಯುವ ತನಕ ಆಲ್ಮೋಸ್ಟ್ 90% ಪೇಷಂಟ್ಸಿಗೆ ಕಂಪ್ಲೀಟ್ ಡಿಸೀಸ್ ಕ್ಯೂರ್ ಆಗಿರ್ತದೆ. ಮತ್ತು ಇನ್ನು ಕೆಲವರಲ್ಲಿ ನಾವು ಟ್ರೀಟ್ಮೆಂಟ್ನಿಂದ ರಿಲೀಸ್ ಅಂದರೆ ಈಗ ಟ್ರೀಟ್ಮೆಂಟ್ ಮುಕ್ತಾಯಗೊಂಡ ಮೇಲೆ ಅವರನ್ನು ಟ್ರೀಟ್ಮೆಂಟಿಂದ ರಿಲೀಸ್ ಮಾಡಲಿಕ್ಕಿಂತ ಮುಂಚೆ ಮತ್ತೆ ಪರೀಕ್ಷೆ ಮಾಡ್ತೇವೆ. ಆ ಪರೀಕ್ಷೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಸಾಬೀತಾದರೆ ಅವರನ್ನು ಟ್ರೀಟ್ಮೆಂಟಿಂದ ರಿಲೀಸ್ ಮಾಡಲಾಗ್ತದೆ. ಒಂದು ಸಮಯ ಅವರಿಗೆ ಇನ್ನೂ ಟ್ರೀಟ್ಮೆಂಟ್ ಅಥವಾ ಇನ್ನೂ ಇನ್ಫೆಕ್ಷನ್ ಉಂಟು ಅಂತ ಅಂದಲ್ಲಿ ಇನ್ನೊಂದು ಸ್ವಲ್ಪ ಸಮಯದವರೆಗೂ ಟ್ರೀಟ್ಮೆಂಟ್ ಅಂತ ಕಂಟಿನ್ಯೂ ಮಾಡಲಾಗ್ತದೆ. ಓಕೆ, ಇನ್ನು ಈ ಟ್ರೀಟ್ಮೆಂಟ್ ಆದಮೇಲೆ ಅವರು ಗುಣಮುಖ ಆದಮೇಲೆ ಮತ್ತೊಮ್ಮೆ ಅದು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ರಿಲ್ಯಾಪ್ಸ್ ಅಂತ ಹೇಳ್ತೇವೆ ನಾವು, ಅಥವಾ ರಿಲ್ಯಾಪ್ಸ್ ಅಥವಾ ರಿಯಾಕ್ಟಿವೇಶನ್ ಅಥವಾ ರೀಇನ್ಫೆಕ್ಷನ್ ಅಂತ ಹೇಳ್ತೇವೆ. ರಿಲ್ಯಾಪ್ಸ್ ಅಂತ ಹೇಳಿದರೆ ಈಗ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗದಿದ್ದ ಕಾರಣ ಕೆಲವು ಪೇಷಂಟ್ಸ್ ಅದರದ್ದು ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡೋದಿಲ್ಲ. ಈಗ 12 ತಿಂಗಳು ತಗೊಳ್ಳುವ ಟ್ರೀಟ್ಮೆಂಟನ್ನು 9 ತಿಂಗಳು 6 ತಿಂಗಳಿಗೆ ಸಮಾಪ್ತಿ ಮಾಡ್ತಾರೆ. ಸೊ ಹಾಗೆ ಮಾಡಿದಾಗ ಆ ಇನ್ಫೆಕ್ಷನ್ ಕ್ರಿಮಿ ಕಂಪ್ಲೀಟ್ಲಿ ಸತ್ತಿರೋದಿಲ್ಲ. ಆ ಉಳಿದಿರೋ ಕ್ರಿಮಿಯಿಂದ ಮತ್ತೆ ಇನ್ಫೆಕ್ಷನ್ ಆಗಿ ಅವ್ರಿಗೆ ಮತ್ತೆ ಕುಷ್ಠರೋಗ ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನು ರೀಇನ್ಫೆಕ್ಷನ್ ಅಂತ ಹೇಳಿದರೆ ಈಗ ಸುಮಾರು ಜನ ಬೇರೆ ಬೇರೆ ರಾಜ್ಯ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕೆಲವು ರಾಜ್ಯದಲ್ಲಿ ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಲ್ಲಿ ಅಲ್ಲಿ ಲೆಪ್ರಸಿಯ ಇದು ಕುಷ್ಠರೋಗದ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅವರು ಇಲ್ಲಿ ಬಂದಾಗ ಕೆಲವೊಮ್ಮೆ ಟ್ರೀಟ್ಮೆಂಟ್ ಪಡಿತಾರೆ, ಕಂಪ್ಲೀಟ್ ಗುಣ ಆಗ್ತಾರೆ. ವಾಪಸ್ ಪುನಃ ಮನೆಗೆ ಹೋದ ನಂತರ ಮತ್ತೆ ಅಲ್ಲಿ ಅವರಿಗೆ ಇನ್ಫೆಕ್ಷನ್ ಇನ್ನೊಮ್ಮೆ ರೀಇನ್ಫೆಕ್ಷನ್ ಆಗ್ತದೆ. ಸೊ ಹೀಗಾಗಿ ಇದೆಲ್ಲ ಕಾರಣಗಳಿಂದ ಈಗ ನಮಗೆ ಹೇಗೆ ವರ್ಷದಲ್ಲಿ ಒಮ್ಮೆ ಕೆಮ್ಮು ನೆಗಡಿ ಶೀತ ಬರ್ತದೆ, ಲೆಪ್ರಸಿ ಕೂಡ ಮತ್ತೆ ಬರೋ ಚಾನ್ಸ್ ಇರ್ತದೆ. ಎಸ್, ಒಂದು ಡಿಫರೆನ್ಸ್ ಅಂತ ಹೇಳಿದರೆ ಈಗ ಕೆಮ್ಮು ನೆಗಡಿ ಶೀತ ಒಂದು 5 ದಿನದಿಂದ 7 ದಿನದವರೆಗೆ ಇರ್ತದೆ. ಬಟ್ ಲೆಪ್ರಸಿ ಅನ್ನೋಂಥದ್ದು 5ರಿಂದ 7 ವರ್ಷದ ತನಕ ಬೇಕಾದರೆ ಇರ್ಬೋದು. ಸೊ ಆ ಒಂದು ಅವಧಿಯಲ್ಲಿ ಅವರಿಗೆ ನಿಜವಾಗಿ ಅವರ ಜೀವನವೇ ಅರ್ಥ ಮುಗ್ದಿರುತ್ತೆ ಅಲ್ಲಿ. ಹಾಗಿಲ್ಲ, ಅದೇ ಈಗ ನಾವು ಅದನ್ನೇ ಈಗ ಬದಲಾಯಿಸಬೇಕಾಗಿರೋದು. ಈಗ ಯಾವುದಾದ್ರೂ ಕಾಯಿಲೆ ಬಂದ ಕೂಡಲೇ ನನ್ನ ಜೀವನ ಮುಗೀತು ಅಂತ ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಈಗ ಟ್ರೀಟ್ಮೆಂಟ್ ಇಲ್ಲದಿರೋ ಕಾಯಿಲೆ ಅಂತ ಹೇಳಿದರೆ ಹೌದು, ಈಗ ಹಾಗೆ ಯೋಚಿಸೋದ್ರಲ್ಲಿ ಅರ್ಥ ಇರ್ತದೆ. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಉಂಟು, ಕಂಪ್ಲೀಟ್ ಗುಣ ಆಗ್ತದೆ. ಮತ್ತು ಅವರು ಟ್ರೀಟ್ಮೆಂಟ್ ಮುಗಿದ ನಂತರ ಮತ್ತು ಟ್ರೀಟ್ಮೆಂಟ್ ಶುರು ಮಾಡಿದ ಕೂಡಲೇ ಮತ್ತೆ ವಾಪಸ್ ಅವರ ಜೀವನ ಶೈಲಿಗೆ ಅವ್ರು ಮರಳಬಹುದು. ಸೊ ಹಾಗಾಗಿ ಜೀವನದಲ್ಲಿ ಏಳು ಬೀಳು ಇದ್ದೇ ಇರ್ತದೆ, ಅದೇ ರೀತಿಯಲ್ಲಿ ಕಾಯಿಲೆಗಳು ಬಂದು ಹೋಗ್ತಾ ಇರ್ತದೆ. ಬಟ್ ಗುಣ ಇರೋ ಕಾಯಿಲೆ ಬಗ್ಗೆ ಅಷ್ಟು ಯೋಚನೆ ಮಾಡುವ ಅಗತ್ಯ ಇಲ್ಲ. ಓಕೆ, ಇನ್ನು ಈ ಟ್ರೀಟ್ಮೆಂಟನ್ನು ಆಸ್ಪತ್ರೆಯಲ್ಲೇ ತಗೊಳ್ಬೇಕಾಗತ್ತಲ್ಲ, ಅಡ್ಮಿಟ್ ಆಗಬೇಕಲ್ಲ, ಮನೆಯಲ್ಲಿ ಕೂಡ ತಗೊಳ್ಬೋದಾ, ಹೇಗೆ? ಎಸ್, ಯೂಶ್ವಲಿ ಈ ಮಾತ್ರೆಗಳನ್ನು ಮನೆಯಲ್ಲೇ ಕೊಡುವುದು. ಬಟ್ ಕೆಲವು ಪೇಷಂಟ್ಸಿಗೆ ಈಗ ಕಾಂಪ್ಲಿಕೇಶನ್, ಈಗ ಕುಷ್ಠರೋಗದ ಕಾಂಪ್ಲಿಕೇಶನ್ಸ್ ಅಂದರೆ ಈಗ ಅಂಗವಿಕೃತಿ ಅಥವಾ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಟೈಪ್ 1 ಟೈಪ್ 2 ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ರಿಯಾಕ್ಷನ್ ಅಂದಾಗ ನಾವು ಈಗ ಟ್ರೀಟ್ಮೆಂಟ್ ಶುರು ಮಾಡಿದಾಗಲಿ ಅಥವಾ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ ಮೇಲಾಗಲಿ ಕೆಲವರಿಗೆ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟಿವೇಟ್ ಆದದ್ರಿಂದಾಗಿ ನರಕ್ಕೆ ಡ್ಯಾಮೇಜ್ ಆಗೋದಾಗಲಿ ಅಥವಾ ಚರ್ಮಕ್ಕೆ ಡ್ಯಾಮೇಜ್ ಆಗೋದು, ನಮ್ಮ ಇಮ್ಯೂನ್ ಸಿಸ್ಟಮಿಂದನೇ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾದಾಗ ಅವರನ್ನು ಅಡ್ಮಿಟ್ ಮಾಡಿ ನಾವು ಪರೀಕ್ಷೆಗಳನ್ನೆಲ್ಲ ಮಾಡಲಿಕ್ಕೆ ಮತ್ತು ಅಬ್ಸರ್ವೇಷನ್ನಲ್ಲಿ ಇಟ್ಟು ನಮ್ಮ ಸೂಪರ್ವಿಷನ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕಾಗಿ ಅಡ್ಮಿಟ್ ಮಾಡ್ತೇವೆ. ಇಲ್ಲದಿದ್ದರೆ ಯೂಶ್ವಲಿ ಮೆಜಾರಿಟಿ ಪೇಷಂಟ್ಸಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತೇವೆ. ಯೂಶ್ವಲಿ ಆ ಚೀಟಿ ಮಾತ್ರೆ ಅನ್ನೋದು ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಪ್ರತಿ ತಿಂಗಳು. ಇಲ್ಲದಿದ್ದರೆ ಅವರು ಬಂದು ಆಸ್ಪತ್ರೆಗೆ ಬಂದು ಪ್ರತಿ ತಿಂಗಳು ಆ ಚೀಟಿಗಳನ್ನು ತೊಗೊಂಡೋಗಿ ಮನೆಯಲ್ಲೇ ಅವರು ಟ್ರೀಟ್ಮೆಂಟ್ ತಗೊಳ್ಬೋದು. ಓಕೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸಾಂಪ್ರದಾಯಿಕ ಮದ್ದಿನ ಮೇರೆಗೆ ಹೋಗ್ತಾರೆ. ಇದು ಎಷ್ಟು ಸರಿ? ಮನೆಯಲ್ಲೇ ಮಾಡ್ಬೋದಾದಂಥ ಏನಾದರೂ ಮದ್ದುಗಳು ಇದೆಯಾ, ಹೇಗೆ? ಅಂದರೆ ಮನೆಯಲ್ಲಿ ಮಾಡುವ ಮದ್ದುಗಳು
ತಪ್ಪಂತ ನಾನು ಹೇಳುವುದಿಲ್ಲ. ಬಟ್ ಈಗ ಎಲ್ಲ ಕಾಯಿಲೆಗೆ ಮನೆಯಲ್ಲಿ ಸಿಗುವ ಮದ್ದು ಸಾಲುವುದಿಲ್ಲ ಅಷ್ಟೇ. ಸೊ ಹಾಗಾಗಿ ಈಗ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮನೆ ಮದ್ದು ಸಾಕಾಗ್ತದೆ. ಬಟ್ ಈಗ ಹೀಗೆ ಕುಷ್ಠರೋಗ ಅಂತ ಕಾಯಿಲೆಗಳಿಗೆ ಅದಕ್ಕೆ ಇರುವ ಚಿಕಿತ್ಸೆಯನ್ನೇ ಬಡಿಬೇಕು. ಈಗ ಅದಕ್ಕೆ ಸುಮ್ಮನೆ ಬಿಸಿ ನೀರು ಕುಡಿದ್ರೆ ಸರಿಯಾಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಮನೆಮದ್ದು ಒಂದು ಲಿಮಿಟ್ನವರೆಗೆ ಹೆಲ್ಪ್ ಆಗ್ತದೆ. ಈಗ ಸಣ್ಣ ಪುಟ್ಟ ಗಾಯಗಳಾದರೆ ಎಲ್ಲ ಮನೆಮದ್ದು ಸ್ವಲ್ಪ ಇದ್ರವರೆಗೂ ಹೆಲ್ಪ್ ಆಗ್ತದೆ. ಬಟ್ ಕುಷ್ಠರೋಗವನ್ನು ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಆಸ್ಪತ್ರೆಗೆ ಬಂದು ಕರೆಕ್ಟಾಗಿ ಚೆಕಪ್ ಮಾಡಿ ಡಯಾಗ್ನೋಸಿಸ್ ಮಾಡಿ ನಂತರ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಇನ್ನು ಜನರ ಒಂದು ಭಾವನೆ, ಇದೊಂದು ಶಾಪದಿಂದ ಬಂದಿರೋದು ಇಲ್ಲ ಕರ್ಮಫಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಸ್, ನಾನು ಹೇಳಿದಾಗೆ ಅದೆಲ್ಲ ನಂಬಿಕೆ ಅಷ್ಟೇ, ಮೂಢನಂಬಿಕೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಅದೆಲ್ಲ ಒಬ್ಬೊಬ್ಬರ ನಂಬಿಕೆ ಒಂದೊಂದು ಥರ ಇರ್ತದೆ ಅಷ್ಟೇ. ಬಟ್ ಆ್ಯಕ್ಚುಯಲ್ ಸೈನ್ಸ್ ನೋಡಬೇಕಂತ ಹೇಳಿದರೆ ಇದೊಂದು ಸಿಂಪಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಈ ಇನ್ಫೆಕ್ಷನ್ ಈಗ ಯಾರಿಗೆ ಬೇಕಾದರೂ ಬರ್ಬೋದು. ಹಾಗಂತ ಹೇಳಿ ಅವರು ಪಾಪ ಮಾಡಿದ್ದಾರೆ ಹಾಗಂತಲ್ಲ. ಸೊ ಪಾಪ ಪುಣ್ಯದ ಪ್ರಶ್ನೆ ಅಲ್ಲ, ಇದು ಇನ್ಫೆಕ್ಷನ್ ಅಷ್ಟೇ. ಸೊ ನಾನು ವೈದ್ಯನಾಗಿ ನಾನು ಅಷ್ಟನ್ನೇ ನೋಡ್ತೇನೆ, ಇವರಿಗೆ ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನ್ನ ಗುಣಪಡಬೇಕು. ಅದರ ಹಿಂದೆ ಮುಂದೆ ಏನಿದೆ ಅನ್ನೋದನ್ನು ಯಾರು ನೋಡೋದಿಲ್ಲ, ಮತ್ತು ಅದಕ್ಕೆ ಇದಕ್ಕೆ ಸಂಬಂಧ ಕೂಡ ಇಲ್ಲ. ಓಕೆ, ಇನ್ನು ವೈದ್ಯರನ್ನ ಯಾವ ಸಮಯದಲ್ಲಿ ಅವ್ರು ನೋಡಬೇಕಾಗತ್ತೆ? ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ. ಅವರಿಗೆ ನಾನು ಹೇಳಿದ್ದ ಕೆಲವು ಸಿಂಪ್ಟಮ್ಸ್ಗಳನ್ನು, ಈಗ ಮೈಯಲ್ಲಿ ಬಿಳಿ ಮಚ್ಚೆಗಳು ಅಥವಾ ಕೆಂಪು ಮಚ್ಚೆ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳು ಕಂಡು ಬಂದಾಗ, ಅಥವಾ ಕೈಯಲ್ಲಿ ಕಾಲಲ್ಲಿ ಸ್ವಲ್ಪ ಶಕ್ತಿ ಕುಂದಾಗೆ ಆದಾಗ, ಅಥವಾ ಕೈ ಕಾಲಲ್ಲಿ ಗಾಯಗಳಾದಾಗ, ನರಗಳು ದಪ್ಪ ಆದಾಗ, ಸೊ ಈ ಟೈಮ್ನಲ್ಲಿ ಫಸ್ಟ್ ಬಂದು ವೈದ್ಯರನ್ನು ಅಥವಾ ಬೆಟರ್ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಿದರೆ ಅದಕ್ಕೆ ಏನು ಟೆಸ್ಟ್ಸ್ ಮಾಡಲಿಕ್ಕೆ ಉಂಟು ಆ ಟೆಸ್ಟ್ ಮಾಡಿ ನಾವು ಕುಷ್ಠರೋಗ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅದನ್ನು ಪತ್ತೆ ಹಚ್ಚಿ ಅದರ ನಂತರ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಸೊ ಅರ್ಲಿ ಡಿಟೆಕ್ಷನ್ ಪ್ರಾಂಪ್ಟ್ ಟ್ರೀಟ್ಮೆಂಟ್ ಅಂತ ನಾನೇನು ಹೇಳಿದೆ. ಸೊ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪತ್ತೆ ಹಚ್ಚಿ ಅಷ್ಟು ಬೇಗ ಮತ್ತೆ ಅದಕ್ಕೆ ಮದ್ದನ್ನು ಶುರು ಮಾಡಬೇಕು ಅಷ್ಟೇ. ಓಕೆ, ಇನ್ನು ಯಾವ ವೈದ್ಯರನ್ನು ಕಾಣಬೇಕಾಗತ್ತೆ? ಸಾಮಾನ್ಯ ವೈದ್ಯರು ಸಾಕಾಗತ್ತೆ, ಇಲ್ಲ ಚರ್ಮರೋಗ ವೈದ್ಯರೇ ಕಾಣಬೇಕಾ, ಹೇಗೆ? ಹಾಗಿಲ್ಲ. ಅದು ಯೂಶ್ವಲಿ ಈಗ ಎಲ್ಲ MBBS ಮಾಡಿರೋ ಎಲ್ಲ ವೈದ್ಯರಿಗೂ ಲೆಪ್ರೆಸಿಯನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡುವಂಥ ಟ್ರೈನಿಂಗ್ ಇರ್ತದೆ. ಸೊ ಹಾಗಾಗಿ ನಾವು MBBS ಡಾಕ್ಟರನ್ನು ಬೇಕಾದರೂ ಕಾಣ್ಬೋದು. ಬೆಟರ್ ನೀವು ಚರ್ಮರೋಗ ಅಥವಾ ನೀವು MBBS ಡಾಕ್ಟರನ್ನು ಕಂಡ್ರೆ ಅವರು ಒಮ್ಮೆ ನೋಡಿದ ನಂತರ ಚರ್ಮರೋಗ ತಜ್ಞರಿಗೆ ರೆಫರ್ ಮಾಡ್ತಾರೆ. ಇಲ್ಲದಿದ್ದರೆ ನೀವೇ ನಿಮಗೆ ಯಾರಾದರೂ ಚರ್ಮರೋಗ ತಜ್ಞರು ಪರಿಚಯ ಇದ್ದದ್ದಾಗಲಿ ಅಥವಾ ನಿಮಗೆ ಆಕ್ಸೆಸ್ ಇದ್ದಿದ್ದಾದರೆ ಡೈರೆಕ್ಟ್ ಚರ್ಮರೋಗ ತಜ್ಞರನ್ನೇ ಬಂದು ಕಾಣ್ಬೋದು. ಓಕೆ, ಇನ್ನು ಇದೊಂದು ಬ್ಯಾಕ್ಟೀರಿಯಾದಿಂದ ಬರುವುದು ಅಂತ ಹೇಳಿದರೆ, ಹಾಗಿದ್ರೆ ಇದನ್ನು ತಡೆಗಟ್ಟುವಂಥ ಏನಾದರೂ ಕ್ರಮಗಳು ನಾವು ಅಳವಡಿಸಬಹುದಾ, ಹೇಗೆ? ಎಸ್, ಇದು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಈಗ ಲೆಪ್ರೆಸಿ ಬರಲಿಕ್ಕೆ ಈಗ ನಮ್ಮ ದೇಶ ಎಂಡೆಮಿಕ್ ಕಂಟ್ರಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಪ್ರಿವೆಲೆನ್ಸ್ ಅಂದರೆ ಜನರಲ್ಲಿ ಮತ್ತು ಇಲ್ಲಿ ಕುಷ್ಠರೋಗಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಬೇರೆ ದೇಶಕ್ಕೆ ಅಥವಾ ಬೇರೆ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಸಮಾಲೋಚನೆ ಮಾಡಬೇಕಾಗ್ತದೆ ಯಾವ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಜಾಸ್ತಿ ಉಂಟಂತ. ನಂಬರ್ 1 ಹೈಜೀನ್. ಸೊ ಕ್ಲೀನ್ ಇರೋದು, ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಇರಬೇಕಾಗ್ತದೆ. ಮತ್ತು ಎರಡನೇದಾಗಿ ಓವರ್ ಕ್ರೌಡಿಂಗ್. ಸೊ ನಮ್ಮ ದೇಶದಲ್ಲಿ ಪ್ರೈವಸಿ ಅನ್ನೋದು ಒಂಥರ ಲಕ್ಸುರಿ ಇದ್ದಾಗೆ. ಬಟ್ ಐಡಿಯಲಿ ಈಗ ಒಂದು ಮನೆಯಲ್ಲಿ ತುಂಬ ಜನ ಇರುವುದರಿಂದ ಹಾಗೆಲ್ಲ ಇದ್ದಾಗ ಜಾಸ್ತಿ ಆಗ್ತದೆ. ಮತ್ತು ಎರಡನೇದು ಟ್ರಾವೆಲ್. ಸೊ ಈಗ ಎಂಡೆಮಿಕ್ ಪ್ರದೇಶಗಳಿಗೆ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇಂಡಿಯಾದಲ್ಲಿ ಎಲ್ಲ ಅಲ್ಲಿ ಟ್ರಾವೆಲ್ ಮಾಡುವಾಗ ಎಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾಸ್ಕ್ ಯೂಸ್ ಮಾಡೋದ್ರಿಂದ, ಸೊ ಇದು ಉಸಿರಾಟದಲ್ಲಿ ಸ್ಪ್ರೆಡ್ ಆಗೋ ಕಾಯಿಲೆ ಇದ್ದದ್ರಿಂದ, ಸೊ ಮಾಸ್ಕ್ ಯೂಸ್ ಮಾಡೋದ್ರಿಂದ ಇದರ ತಡೆಗಟ್ಟಬಹುದು. ಓಕೆ, ಇನ್ನು ಇದಕ್ಕೆ ಏನಾದರೂ ಪ್ರತ್ಯೇಕ ಆಹಾರ ಕ್ರಮಗಳಿರ್ಬೋದು, ಇದರಿಂದ ಬರುತ್ತೆ ಆ ಥರ ಏನಾದರೂ ಇದೆಯಾ? ಇಲ್ಲ, ಆಹಾರಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ. ಅವರ ಇಮ್ಯೂನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳೋದು, ಹಣ್ಣು ಹಂಪಲು ತರಕಾರಿ ಮತ್ತು ಬೇಳೆಗಳು, ಸೊಪ್ಪಿನ ಪಲ್ಯ, ಸೊ ಇದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಬೆಟರ್ ಇರ್ತದೆ. ಇಮ್ಯೂನ್ ಸಿಸ್ಟಮ್ ಬೆಟರ್ ಇದ್ದಾಗ ನ್ಯಾಚುರಲಿ ರೋಗ ಫೈಟ್ ಮಾಡುವ ಶಕ್ತಿ ಇಮ್ಯೂನ್ ಸಿಸ್ಟಮಿಗೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಹಾಗೆ ತಡೆಗಟ್ಟಬಹುದು ಅಷ್ಟೇ. ಓಕೆ, ಇನ್ನು ಕುಷ್ಠರೋಗದಿಂದ ಎಚ್ಚರಿಕೆ ಇರಲಿಕ್ಕೆ ಒಂದು 3 ಅಂಶಗಳು ಪ್ರಮುಖವಾದವು ಯಾವುದಾದ್ರೂ ಹೇಳೋದು? ಎಸ್, ಫಸ್ಟ್ ಅಂತ ಹೇಳಿದರೆ ಕುಷ್ಠರೋಗ ಅನ್ನುವಂಥದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಇದು ಯಾವ ಪಾಪ ಅಲ್ಲ, ಹಾಗೆ ಶಾಪ ಅಲ್ಲ, ಏನೂ ಅಲ್ಲ. ಎರಡನೇದಾಗಿ ಇದಕ್ಕೆ ಚಿಕಿತ್ಸೆ ಉಂಟು. ಮತ್ತು ಇದರಲ್ಲಿ ಮೇನಾಗಿ ಕಂಡುಬರುವ ಸಿಂಪ್ಟಮ್ಸ್ ಅಂತ ಹೇಳಿದರೆ ನಾನು ಹೇಳಿದಾಗೆ ಮಚ್ಚೆಗಳು, ಮೈಯ ಮೇಲೆ ಬೇರೆ ಬೇರೆ ಬಣ್ಣದ ಮಚ್ಚೆಗಳು, ಬಿಳಿ ಕಲರ್ ಮತ್ತು ಕೆಂಪು ಕಲರ್ ಮತ್ತು ತಾಮ್ರ ಬಣ್ಣದ ಕಲರ್, ಮತ್ತು ಸೆನ್ಸೇಷನ್ ಕಡಿಮೆ ಆಗುವಂಥದ್ದು, ಟೆಂಪರೇಚರ್ ಇರ್ಬೋದು ಅಥವಾ ಸಿಂಪಲ್ ಮುಟ್ಟುವಂಥದ್ದು ಇರ್ಬೋದು, ಅಥವಾ ನೋವಿನ
ಸಂವೇದನತೆ ಇರ್ಬೋದು. ಸೊ ಇದೆಲ್ಲ ಸೆನ್ಸೇಷನ್ ಕಡಿಮೆ ಆಗುವಂಥದ್ದು. ಮತ್ತು ಕಾಲಲ್ಲಿ ಶಕ್ತಿ ಕುಂದುವಿಕೆ ಮತ್ತು ಗಾಯಗಳಾಗುವುದು, ಇದೆಲ್ಲ ಲೆಪ್ರಸಿಯ ಸಿಮ್ಟಮ್ಸ್. ಸೊ ಈ ಯಾವುದೇ ಸಿಮ್ಟಮ್ಸ್ ನಿಮಗೆ ಕಂಡ ಕೂಡಲೇ ವೈದ್ಯರನ್ನು ಬಂದು ಭೇಟಿ ಮಾಡಿ, ಚರ್ಮರೋಗ ತಜ್ಞರನ್ನು ನೋಡಿ ಇದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಈಗ ಫ್ರೀಯಾಗಿ ಲಭ್ಯ ಇದೆ. ಇದು ಸುಮಾರು ವರ್ಷಗಳಿಂದ ಫ್ರೀಯಾಗಿ ಲಭ್ಯ ಇದೆ. ಕೆಲವು ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಸೊ ಈ ಥರ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಇರ್ತದೆ. ಇದಕ್ಕೆ ಕ್ಯೂರ್ ಇಲ್ಲ ಅಂತ ಏನಿಲ್ಲ. ಓಕೆ, ಇನ್ನು ಕುಷ್ಠರೋಗ ಅಂದರೆ ಭಯಪಡುವಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಯಪಡುವಂಥದ್ದೇನಿಲ್ಲ. ಈಗ ನಮಗೆ ಬೇರೆ ಕಾಯಿಲೆ, ಈಗ ಮನುಷ್ಯ ಅಂದಮೇಲೆ ಕಾಯಿಲೆ ಬರುವುದು ಸಹಜ. ಸೊ ಕಾಯಿಲೆ ಬರ್ತದೆ, ಕಾಯಿಲೆಗೆ ಮದ್ದು ತಗೊಂಡ ಕೂಡಲೇ ಗುಣ ಆಗ್ತದೆ. ಸೊ ಭಯಪಡುವಂಥದ್ದಿಲ್ಲ. ನೆಗ್ಲೆಕ್ಟ್ ಮಾಡೋದು ಒಂದು ನಮ್ಮ ತಪ್ಪು ಅಷ್ಟೇ. ಈಗ ಯಾವುದಾದ್ರೂ ಈಗ ನಮಗೆ ಗೊತ್ತಿದ್ದು, ಈಗ ಮೈ ಮೇಲೆ ಏನೋ ತೊಂದರೆ ಇದೆ, ಚರ್ಮದಲ್ಲಿ ಏನೋ ತೊಂದರೆ ಇದೆ, ಕೈಯಲ್ಲಿ ಕಾಲಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆರೋಗ್ಯಕ್ಕಿಂತ ಬೇರೆ ಮಿಗಿಲಾದಿನ್ನೇನಿಲ್ಲ. ಸೊ ಅದನ್ನು ನೆಗ್ಲೆಕ್ಟ್ ಮಾಡಿ ಇದನ್ನು ಪ್ರೋಗ್ರೆಸ್ ಆಗಲಿಕ್ಕೆ ಬಿಟ್ಟು ಕಾಂಪ್ಲಿಕೇಶನ್ಸ್ ಆಗಿ ಅಂಗವಿಕೃತಿ ಆಗೋದು, ಅದನ್ನು ತಡೆಗಟ್ಕೊಳ್ಬೇಕು. ಅದೊಂದು ನಮ್ಮ ಕೈಯಲ್ಲಿರೋದು ಅಷ್ಟೇ. ಇನ್ನು ಹಿಂದೆಲ್ಲ ಮದರ್ ತೆರೇಸಾ ಇರ್ಬೋದು ಅಂತ ಮಹಾನ್ ವ್ಯಕ್ತಿಗಳು ಇದಕ್ಕೆಲ್ಲ ಬೆಂಬಲ ನೀಡ್ತಾ ಇದ್ರು. ಇನ್ನು ಸಾಮಾಜಿಕವಾಗಿ ಯಾವ ರೀತಿಯ ಬೆಂಬಲ ಇದಕ್ಕೆ ಬೇಕು ಅಂತ? ಎಸ್, ಮೇನ್ ಸ್ಟಿಗ್ಮಾ ಅನ್ನು ರಿಮೂವ್ ಮಾಡಬೇಕಷ್ಟೆ. ಸೊ ಈ ಕಳಂಕ ಅಂತ ಏನು ಹೇಳ್ತೇವಲ್ಲ, ಈಗ ಯಾರಿಗೂ ಒಬ್ಬರಿಗೆ ಕುಷ್ಠರೋಗ ಬಂದ ಕೂಡಲೇ ಅವರನ್ನು ದೂರ ಇಟ್ಟು ಅದನ್ನು ಮಾಡಬಾರ್ದು ಅಷ್ಟೇ. ಯಾಕೆಂದರೆ ಜನ ಒಂದು ಅರ್ಥ ಮಾಡ್ಕೊಳ್ಬೇಕಾದದ್ದಂದರೆ ಇದು ಸಹಜ ಥರದ್ದೇ, ಅದು ಸಹಜ ಅಲ್ಲ, ಬಟ್ ಇದು ಕಾಯಿಲೆ. ಇದು ಕೂಡ ಒಂದು ರೀತಿಯ ಕಾಯಿಲೆ. ಈ ಕಾಯಿಲೆಗೆ ಕೂಡ ಟ್ರೀಟ್ಮೆಂಟ್ ಇದೆ, ಮತ್ತಿದೆ. ಸೊ ಟ್ರೀಟ್ಮೆಂಟ್ ತಗೊಂಡ ಕೂಡಲೇ ಮನುಷ್ಯ ಸರಿ ಆಗ್ತಾನೆ ಮತ್ತೆ. ಓಕೆ, ಇನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿವೆ ಈ ಕುಷ್ಠರೋಗಕ್ಕೆ? ಎಸ್, ಸೊ ಫಾದರ್ ಮುಲ್ಲರ್ ಆಸ್ಪತ್ರೆ ಈಗ ಮೆಡಿಕಲ್ ಕಾಲೇಜ್ ಮತ್ತು ಟರ್ಷರಿ ಹೆಲ್ತ್ ಕೇರ್ ಟ್ರೈನಿಂಗ್ ಸೆಂಟರ್ ಆಗಿರೋದ್ರಿಂದ ಎಲ್ಲ ಥರದ ಬೇಸಿಕ್ಕಿಂದ ತಗೊಂಡು ಆಧುನಿಕ ತಂತ್ರಜ್ಞಾನದ ಪರೀಕ್ಷೆಗಳು ಕೂಡ ಎಲ್ಲ ಮಾಡಲಾಗ್ತದೆ. ಸೊ ಬೇಸಿಕ್ ಸ್ಲಿಟ್ ಸ್ಕಿನ್ ಸ್ಮಿಯರ್ ಮತ್ತು ಸ್ಕಿನ್ ಬಯಾಪ್ಸಿ, ಸೊ ಇದೆಲ್ಲ ಪರೀಕ್ಷೆಗಳು ಮಾಡಿ ಇದರ ರಿಪೋರ್ಟ್ಸ್ ಅನುಸಾರ ನಾವು ಮತ್ತೆ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಸೊ ಮತ್ತು ಅಡ್ಮಿಷನ್ ಕೂಡ ಮಾಡಿಕೊಂಡು, ಯಾವ ಪೇಷಂಟ್ಸಿಗೆ ಅಡ್ಮಿಷನ್ ನೆಸೆಸಿಟಿ ಇರ್ತದೆ ಅವರಿಗೆ ಅಡ್ಮಿಷನ್ ಕೂಡ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತದೆ. ಇನ್ನು ಕೆಲವರಿಗೆ ಅಂಗವಿಕೃತಿ ಇರುವವರಿಗೆ ಮತ್ತು ಇದು ಕಾಲಲ್ಲಿ ಗಾಯ ಆಗುವುದು ಇದೆಲ್ಲ ಇರುವವರಿಗೆ ಅವರಿಗೆ ಕೂಡ ಅಡ್ಮಿಷನ್ ಮಾಡಿ ಅದಕ್ಕೆ ಡ್ರೆಸ್ಸಿಂಗ್, ವೂಂಡ್ ಕೇರ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರೀಸ್ ಅಂತ ನಾವು ಏನು ಹೇಳ್ತೇವೆ. ಸೊ ಇದನ್ನೆಲ್ಲ ಕೂಡ ಮಾಡಲಾಗ್ತದೆ. ಓಕೆ, ಇನ್ನು ಆಧುನಿಕ ಚಿಕಿತ್ಸೆ ಅಂತ ಹೇಳಿದರೆ ಯಾವ ರೀತಿಯಾಗಿರುತ್ತೆ ಆಧುನಿಕ ಚಿಕಿತ್ಸೆ ಅಲ್ಲ, ಆಧುನಿಕ ಡಯಾಗ್ನೋಸಿಸ್ ಅಂದರೆ ಪರೀಕ್ಷೆಗಳು. ಈಗ ಕೆಲವರಿಗೆ ಡ್ರಗ್ ರೆಸಿಸ್ಟೆನ್ಸ್ ಅನ್ನೋದೆಲ್ಲ ಇರ್ತದೆ. ಸೊ ಇದನ್ನು ಚರ್ಮರೋಗ ತಜ್ಞರೇ ಇದನ್ನು ನೋಡಿ ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದಕ್ಕೆ ಕೆಲವು ಟೆಸ್ಟ್ಗಳನ್ನು ಕಳಿಸಬೇಕಾಗ್ತದೆ. ಸೊ ಇಂತಹ ಟೆಸ್ಟ್ಗಳೆಲ್ಲ ಫಾದರ್ ಮುಲ್ಲರ್ನಲ್ಲಿ ಮಾಡಲಾಗ್ತದೆ. ಓಕೆ, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಸಂದೇಶ ನೀಡೋದಾದರೆ? ಎಸ್, ಸೊ ವಿಶ್ವ ಕುಷ್ಠರೋಗ ದಿನ ಈಗ ಜಾನ್ವರಿಯ ಲಾಸ್ಟ್ ಸಂಡೇ ಅಂದು ಆಚರಿಸಲಾಗ್ತದೆ. ಸೊ ಆ ಪ್ರಯುಕ್ತ ನಾನು ನಮ್ಮ ಎಲ್ಲ ಜನರೇ ಹತ್ರ ಕೇಳ್ಕೊಳ್ಳೋದಂದರೆ, ಲೆಪ್ರಸಿ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಕುಷ್ಠರೋಗ ಇರುವವರನ್ನು ಜಾಸ್ತಿ ದೂರದೆ ಅವರಿಗೆ ಕರುಣೆ ತೋರಿಸಿ ಅವರನ್ನು ನಮ್ಮೊಟ್ಟಿಗೆ ಸೇರಿಸಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಸಹಕಾರ ಕೊಟ್ಟರೆ ನಾವು ಲೆಪ್ರಸಿ ಮುಕ್ತ ದೇಶ ಆಗೋದ್ರಲ್ಲಿ ಜಾಸ್ತಿ ಸಮಯ ಇಲ್ಲ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕುಷ್ಠರೋಗಿಗಳು ಕೂಡ ಒಂದು ನಮ್ಮಂತೆ ಸಾಮಾನ್ಯರು ಅಂತ ಹೇಳ್ತಾ ಅವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.